ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಕೆ, ತುಂಬ ದಿನ ಆಯಿತು ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳಿದ್ದು, ಸೊ ಹಾಗಾಗಿ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ. ಓಕೆ, ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. GPSTR ಬರುತ್ತೆ, ಇನ್ನೇನು ಫೆಬ್ರವರಿನಲ್ಲಿ GPSTR ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಇವಾಗಿಂದನೇ ಪ್ರಿಪೇರ್ ಆಗೋಣ. ಯಾಕಂದರೆ TETನಲ್ಲಿ ಆಲ್ಮೋಸ್ಟ್ ಅನುಭವಿಸಿರ್ತೀರ, ಓದೋದಕ್ಕೆ ಆಗ್ತಾ ಇರಲಿಲ್ಲ. ಮೀನ್ಸ್ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಕಾಲ್ ಫಾರ್ಮ್ ಮಾಡಿದ್ದಾದಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಬೆಟರ್ ನಾವು ಇವಾಗಿಂದನೇ ಸ್ಟಾರ್ಟ್ ಮಾಡಿದರೆ GPSTR ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೋ ಅವಾಗಿಂದ ನಾವು ಜಸ್ಟ್ ರಿವಿಷನ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, 8th ಕ್ಲಾಸಲ್ಲಿ 8th ಫಸ್ಟ್ ಭಾಗದಲ್ಲಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀವಿ. ಮೀನ್ಸ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪಾಠಗಳು ಕಂಪ್ಲೀಟ್ ಆಗಿದ್ದವು 8th ಫಸ್ಟ್ ಭಾಗದಲ್ಲಿ. ಸೊ ಇವಾಗ 8th ಸೆಕೆಂಡ್ ಭಾಗದಲ್ಲಿ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಪಾಠಗಳನ್ನು ಮಾಡೋಣ. ಓಕೆ, ಅಧ್ಯಾಯ 26 ಜಲಗೋಳ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ನೀರು ಜಲಚರಗಳ ಮತ್ತು ಕರಾವಳಿ ವಾಯುಗುಣದ ಮೂಲ ಆಗಿದೆ. ನೀರೇನು ಜಲಚರಗಳು ಏನಿರ್ತಾವಲ್ಲ, ಜಲಚರ ಪ್ರಾಣಿಗಳು, ಅವುಗಳಿಗೆ ಮತ್ತು ಕರಾವಳಿ ವಾಯುಗುಣದ ಮೂಲ ಆಗಿದೆ. ಓಕೆ, ಜಲರಾಶಿಗಳ ಹಂಚಿಕೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ನಿಮಗೆ ನಾನು ಹೊಸ ಕ್ಲಾಸ್ ಮಾಡೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಜಲರಾಶಿಗಳ ಹಂಚಿಕೆ. ಭೂಮಿಯನ್ನು ಸಾಮಾನ್ಯವಾಗಿ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹವೆಂದು ಕೂಡ ಕರೆಯುವರು. ಒಂದು ಇನ್ಫಾರ್ಮೇಷನ್ ಹೇಳಬೇಕು. ನಾವು ಆಂಧ್ರ ಮತ್ತು ತೆಲಂಗಾಣದು TET ಕ್ಲಾಸಸ್ ಮಾಡಿದ್ದೀವಿ. ತೆಲಂಗಾಣ ಈ ಎರಡು ರಾಜ್ಯಗಳಲ್ಲಿ ಕೇಳಿರ್ತಕ್ಕಂಥ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ನ ನಾವು ಕ್ಲಾಸ್ ಮಾಡಿದ್ದೀವಿ. ನಾನು ಮತ್ತು ಇನ್ನೊಬ್ಬರು ಕ್ಲಾಸ್ ಮಾಡಿದ್ದೀವಿ. ಅದರಿಂದ ಸುಮಾರು 19 ಕ್ವಶನ್ಸ್ ಬಂದಿದ್ದಾವೆ ಸೈಕಾಲಜಿ. ಔಟ್ ಆಫ್ 30 19 ಕ್ವಶನ್ಸ್ ಬಂದಿದ್ದಾವೆ ನಾವು ಮಾಡಿರೋ ಕ್ಲಾಸಿಂದ. ಕೆಲವೊಬ್ರು ಕೇಳ್ತಾ ಇದ್ರು, ಕಮೆಂಟಲ್ಲಿ ಕೇಳಿದ್ರು, ಮುಂಚೆ ಯಾವುದಾದ್ರೂ ಕ್ವಶನ್ಸ್ ಬಂದಿದ್ದಾವ ಅಥವಾ ಇವಾಗ ಏನಾದರೂ ಬರೋ ಸಾಧ್ಯತೆ ಇದೆಯಾ ಅಂತ. ಹಿಂದೆನೂ ಬಂದಿದ್ದು, ಇವಾಗಲೂ ಸಹ ಬಂದಿದ್ದಾವೆ 19 ಕ್ವಶನ್ಸು. ಡೈರೆಕ್ಟು ಕ್ವಶನ್ಸ್ ಕೆಲವೊಂದಿಷ್ಟು ಬಂದಿದ್ದವು. ಆಮೇಲೆ ನಾವೇನು ಎಕ್ಸ್ಪ್ಲೇನ್ ಹೇಳಿದ್ದೀವಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನು, ಅದರಿಂದನೂ ಕೂಡ ಸಾಕಷ್ಟು ಕ್ವಶನ್ಸ್ ಬಂದಿದ್ದಾವೆ. ಸೊ 19 ಕ್ವಶನ್ಸ್ ಬಂದಿದ್ದಾವೆ ಸೈಕಾಲಜಿ ಒಂದನ್ನೇ. ನಾನು ಇನ್ನೂ ಸೋಷಿಯಲ್ ಸೈನ್ಸ್ ಅದೇನೂ ಕನ್ಸಿಡರ್ ಮಾಡಿಲ್ಲ. ಇದೇನು ಸೋಷಿಯಲ್ ಸೈನ್ಸಲ್ಲಿ ಬೋಧನಾಶಾಸ್ತ್ರ ಬರುತ್ತಲ್ಲ, ಅದು ಸಹ ನಾನು ಇನ್ನೂ ನೋಡಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಅದು ನೋಡೋದಕ್ಕೆ. ಅದು ಇನ್ನೂ ನೋಡಿಲ್ಲ, ಜಸ್ಟ್ ಸೈಕಾಲಜಿ ಅಷ್ಟೇ ನೋಡಿದ್ದೀವಿ. ಅದರಿಂದ 30 ಕ್ವಶನಲ್ಲಿ 19 ಕ್ವಶನ್ಸ್ ಬಂದಿದ್ದಾವೆ ಸೈಕಾಲಜಿನಲ್ಲಿ. ಇನ್ನು ಬೋಧನಾಶಾಸ್ತ್ರದಲ್ಲೂ ಕೂಡ ಬಂದಿದ್ದಾವೆ ಅಂತ ಕೆಲವರು ಹೇಳಿದ್ದಾರೆ, ನನಗೆ ಪರಿಚಯ ಇರೋರು. ಈ ಥರ ನೀವು ಮಾಡಿರೋ ಕ್ಲಾಸಿಂದ ತುಂಬ ಹೆಲ್ಪ್ ಆಗಿದೆ ಅಂತ. ಸೊ ಹಾಗಾಗಿ ಯಾವುದೇ ಕ್ಲಾಸನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, 30 ಕ್ವಶನಲ್ಲಿ 19 ಕ್ವಶನ್ ಸೈಕಾಲಜಿ ಒಂದನ್ನೇ ಅಂದರೆ ಅದೇನು ಸುಮ್ಮನೆ ಸಾಮಾನ್ಯ ಅಂತೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕ್ಲಾಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇರಬೇಕು. ನಿಮ್ಮ ಸಹಕಾರ ಇದ್ದರೆ ಇನ್ನೂ ಚೆನ್ನಾಗಿ ಕ್ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಕ್ಲಾಸ್ ನೋಡೋಣ. ಭೂಮಿಯನ್ನು ಸಾಮಾನ್ಯವಾಗಿ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತೇಳಿ ಕರೀತಾರೆ. ಇದಕ್ಕೆ ಕಾರಣ ಭೂಮೇಲ್ಮೈನ 70.78% ಭಾಗ ಅಂದರೆ 361 ದಶಲಕ್ಷ ಕಿಲೋಮೀಟರ್ ಪ್ರದೇಶವು ನೀರಿನಿಂದ ಆವರಿಸಿದೆ. ಅಂದರೆ ಆಲ್ಮೋಸ್ಟ್ 70 ಅಥವಾ 80% ಅಂತಲೂ ಕೂಡ ಹೇಳಬಹುದು. ಯಾಕಂದರೆ 70.78% ನೀರಿನಿಂದ ಆವರಿಸಿದೆ. 361 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ನೀರಿನಿಂದ ಆವರಿಸಿದೆ. ಸೊ ಹಾಗಾಗಿ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ಜಲರಾಶಿಗಳೆಂದರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಉತ್ತರ ಧ್ರುವ ಸಾಗರ. ಜಲರಾಶಿಗಳು ಅತ್ಯಂತ ದೊಡ್ಡ ಜಲರಾಶಿ ಯಾವುದು ಅಂತ ಕೇಳಿದಾಗ ಪೆಸಿಫಿಕ್ ಸಾಗರ ನೋಡಿ ಫಸ್ಟ್, ಅತ್ಯಂತ ದೊಡ್ಡದು. ಮತ್ತು ಅತ್ಯಂತ ಆಳವಾಗಿರೋದು ಕೂಡ ಪೆಸಿಫಿಕ್ ಸಾಗರನೇ ಆಗಿರುತ್ತೆ.
ಆಮೇಲೆ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಉತ್ತರ ಧ್ರುವ ಸಾಗರ ಈ ಜಲರಾಶಿಗಳೇನು ಸಂಪೂರ್ಣ ಭೂಮೇಲ್ಮೈನಲ್ಲಿ 70.78% 361 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ನೀರಿನಿಂದ ಆವರಿಸಿದೆ. ಓಕೆ, ಸಾಗರ ಅಥವಾ ಓಸಿಯನ್ ಇವು ಆಳವಾದ ಮತ್ತು ವಿಸ್ತಾರವಾದ ಜಲರಾಶಿಗಳಾಗಿದ್ದು ಭೂಖಂಡಗಳ ನಡುವೆ ಹಂಚಿಕೆಯಾಗಿದೆ. ಉದಾಹರಣೆಗೆ ಭಾರತದ ದಕ್ಷಿಣದಲ್ಲಿರುವ ಹಿಂದೂ ಮಹಾಸಾಗರ. ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ. ಇವೇನು ಆಳವಾದ ಮತ್ತು ವಿಸ್ತಾರವಾದ ಜಲರಾಶಿಗಳಾಗಿರ್ತವೆ. ಹಾಗೆ ಇವು ಭೂಖಂಡಗಳ ನಡುವೆ ಹಂಚಿಕೆಯಾಗಿರ್ತವೆ. ಓಕೆ, ನೆಕ್ಸ್ಟ್ ಸಮುದ್ರ ಅಥವಾ ಸಿ ಅಂತಲೂ ಕೂಡ ಕರೀತಾರೆ ಇಂಗ್ಲಿಷಲ್ಲಿ. ಇವು ಸಾಗರದ ಭಾಗಗಳಾಗಿದ್ದು ಭೂಖಂಡಗಳಲ್ಲಿ ಒಳಚಾಚಿಕೊಂಡಿರುತ್ತವೆ. ಸಮುದ್ರವು ಸಾಗರಗಳ ವಿಸ್ತಾರಕ್ಕೆ ಹೋಲಿಸಿದರೆ ಚಿಕ್ಕದು. ಉದಾಹರಣೆಗೆ ಅರಬ್ಬಿ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕೆಂಪು ಸಮುದ್ರ. ಸಮುದ್ರಗಳೇನು ಸಾಗರಕ್ಕೆ ಹೋಲಿಕೆ ಮಾಡಿದ್ರೆ, ಸಾಗರಗಳ ವಿಸ್ತಾರಕ್ಕೆ ಹೋಲಿಸಿದ್ರೆ ಸಮುದ್ರಗಳು ಚಿಕ್ಕವಾಗಿರ್ತವೆ. ಅಂತ ಸಮುದ್ರಗಳ್ಯಾವು? ಅರಬ್ಬಿ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕೆಂಪು ಸಮುದ್ರ. ನೋಡಿ, ಅರಬ್ಬಿ ಸಮುದ್ರ ಇಲ್ಲಿದೆಯಲ್ಲ, ಭಾರತದ ಈ ಪಶ್ಚಿಮ ಕಡೆಗೆ ಅರಬ್ಬಿ ಸಮುದ್ರ ಕಂಡು ಬರುತ್ತೆ. ನೆಕ್ಸ್ಟ್ ಖಾರಿ ಬರುತ್ತೆ. ಖಾರಿ ಅಂದರೆ ಗಲ್ಫ್. ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳವಾಗಿದ್ದು ಭೂಭಾಗದೊಳಗೆ ಒಂದು ನಿಮಿಷ. ಖಾರಿ ಅಂದ್ರೇನು? ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವುದು. ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ, ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮೇಲೊಂದು ವ್ಯತ್ಯಾಸದಿಂದ ಕೂಡಿರ್ತವೆ. ಉದಾಹರಣೆಗೆ ಮನ್ನಾರ್ ಖಾರಿ, ಪರ್ಷಿಯನ್ ಖಾರಿ, ಮೆಕ್ಸಿಕೋ ಖಾರಿ. ಈ ರೀತಿಯಾಗಿ ಈ ಖಾರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕೊಲ್ಲಿ ನೋಡೋಣ. ಕೊಲ್ಲಿ ಇದಕ್ಕೆ ಇಂಗ್ಲಿಷಲ್ಲಿ ಬೇ ಅಂತ ಕರೀತಾರೆ. ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧವೃತ್ತಾಕಾರದ ಸಮುದ್ರ ಭಾಗವೇ ಕೊಲ್ಲಿಯಾಗಿರುತ್ತೆ. ಒಂದು ಕೊಲ್ಲಿಗೂ ಮತ್ತೊಂದು ಕೊಲ್ಲಿಗೂ ಆಳ, ವಿಸ್ತಾರ ಮತ್ತು ಗಾತ್ರದಲ್ಲಿ ವ್ಯತ್ಯಾಸಗಳಿರ್ತವೆ. ಉದಾಹರಣೆಗೆ ಬಂಗಾಳ ಕೊಲ್ಲಿ, ಬಿಸ್ಬೆ ಕೊಲ್ಲಿ, ಫಂಡಿ ಕೊಲ್ಲಿ, ಆಮೇಲೆ ಹಡ್ಸನ್ ಕೊಲ್ಲಿ. ಈ ರೀತಿಯಾಗಿ ಕೊಲ್ಲಿಗಳಿದ್ದಾವೆ. ನೆಕ್ಸ್ಟ್ ಜಲಸಂಧಿ ಬರುತ್ತೆ. ಇದಕ್ಕೆ ಸ್ಟ್ರೇಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನೋಡಿ, ಇಂಗ್ಲೀಷಲ್ಲೂ ಕೂಡ ನೋಡ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ನ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ತಾ ಇರ್ತಾರೆ. ಇಂಗ್ಲೀಷಲ್ಲಿ ಇರೋದನ್ನೇ ಡೈರೆಕ್ಟಾಗಿ ಕನ್ನಡ ಕ್ವಶನ್ಸಲ್ಲಿ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವನ್ನು ಜಲಸಂಧಿ ಅಂತ ಕರೀತಾರೆ. ನೋಡಿ, ಜಲಸಂಧಿ ಅಂದರೆ ಏನು ಅಂತ ಹಿಂದೆ ಇದೇನು GPSTR ಎಕ್ಸಾಮಲ್ಲಿ ಕೇಳಿದರು. ಜಲಸಂಧಿ ಅಂದರೆ ಏನು ಅಂತ ಅದರ ಡೆಫಿನೇಷನ್ ಕೇಳ್ತಾರೆ. ಜಲಸಂಧಿ ಆಗಿರ್ಬೋದು, ಕೊಲ್ಲಿಗಳಾಗಿರ್ಬೋದು, ಈ ಖಾರಿಗಳಾಗಿರ್ಬೋದು, ಎಲ್ಲದರನ್ನು ಕೂಡ ಡೆಫಿನೇಷನ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೊಲ್ಲಿಗಳಿಗೆ ಉದಾಹರಣೆಗೆ ಪಾಕ್ ಜಲಸಂಧಿ, ಸ್ಟ್ರೇಟ್ ಅಂದರೆ ಜಲಸಂಧಿ. ಜಲಸಂಧಿಗೆ ಉದಾಹರಣೆಗಳು ಪಾಕ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್ ಜಲಸಂಧಿ. ಇವುಗಳೇನು ಜಲಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ಭೂಸಂಧಿ ಅಂತ ಬರುತ್ತೆ. ಇಸ್ತಮಸ್ ಅಂತ ಕರೀತಾರೆ. ಇದನ್ನು ಭೂಕಂಠ ಎಂದು ಕೂಡ ಕರೆಯುವರು. ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾದದ್ದು. ಜಲಸಂಧಿ ಏನು ವಿವರಣೆ ಐತಲ್ಲ, ಆ ಜಲಸಂಧಿಗೆ ವಿರುದ್ಧವಾಗಿದೆ. ಜಲಸಂಧಿ ಅಂದ್ರೇನು? ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವನ್ನು ಜಲಸಂಧಿ ಅಂತ ಕರೀತಾರೆ. ಬಟ್ ಇಲ್ಲಿ ಭೂಕಂಠ ಅಂದ್ರೇನು? ಇದರಲ್ಲಿ ಒಂದು ಕಿರಿದಾದ ಭೂಭಾಗವು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು. ಒಂದು ಕಿರಿದಾದ ಭೂಭಾಗ ಇರುತ್ತೆ. ಈ ಕಿರಿದಾದ ಭೂಭಾಗ ಏನು? ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು. ಭೂಸಂಧಿಗಳು ಸಾಗರ ಕಾಲುವೆಗಳನ್ನು ನಿರ್ಮಾಣ ಮಾಡಲು ಬಹುಮುಖ್ಯವಾದ ಸ್ಥಾನಗಳಾಗಿರ್ತವೆ. ಉದಾಹರಣೆಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಸೂಯೆಜ್ ಕಾಲುವೆ. ಸೂಯೆಜ್ ಕಾಲುವೆ ಎಲ್ಲಿ ಕಂಡು ಬರುತ್ತೆ ಅಂತ ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಇದೇನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಕಂಡು ಬರುತ್ತೆ ಸೂಯೆಜ್ ಕಾಲುವೆ. ಆಮೇಲೆ ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ಖಂಡಗಳ ನಡುವಿನ ಪನಾಮ ಕಾಲುವೆ. ಈ ರೀತಿಯಾಗಿ ಉದಾಹರಣೆಗಳಾಗಿದ್ದಾವೆ. ಒಂದ್ಸರಿ ನಾವು ಈ ಇಂಡಿಯಾ ಮ್ಯಾಪನ್ನು ಇಲ್ಲಿ ನೋಡ್ಕೊಂಡು ಬಿಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲನೂ ಕೊಟ್ಟಿದ್ದಾರೆ. ಕ್ಯಾಂಬೆ ಖಾರಿಗಳಿಗೆ ಉದಾಹರಣೆಗಳಿವೆ. ಕಚ್ ಖಾರಿ ಅಂತ ಬರುತ್ತೆ. ಆಮೇಲೆ ಜಲಸಂಧಿ, ಪಾಕ್ ಜಲಸಂಧಿ ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು
ಕಾಮನ್ ಆಗಿ ಪಾಕ್ ಜಲಸಂಧಿ ಅಂದಮೇಲೆ ಭಾರತ ಮತ್ತು ಪಾಕಿಸ್ತಾನ ಅನ್ಕೊಂತಾರೆ, ಬಟ್ ಭಾರತ ಪಾಕಿಸ್ತಾನ ಅಲ್ಲ, ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ಕಂಡುಬರುತ್ತೆ. ಮನ್ನಾರ್ ಖಾರಿ ಇದು ಕೂಡ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಕಂಡುಬರುತ್ತೆ. ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಇಲ್ಲಿ ಅರಬ್ಬಿ ಸಮುದ್ರ ಇದೆ. ನೋಡಿ, ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳು ಕಂಡುಬರ್ತವೆ, ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಇವೆಲ್ಲ ಹಿಂದೆ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸೇ ನೋಡಿ. ನಾನು ಇದೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟು. ಓಕೆ, ಹಿಂದೂ ಮಹಾಸಾಗರ ಭಾರತದ ದಕ್ಷಿಣಕ್ಕೆ ಕಂಡುಬರ್ತಕ್ಕಂಥ ಸಾಗರ ಆಗಿದೆ. ಓಕೆ, ನೆಕ್ಸ್ಟು ಸಾಗರ ತಳದ ಭೂಸ್ವರೂಪಗಳು. ಭೂಭಾಗದಲ್ಲಿ ವಿವಿಧ ಬಗೆಯ ಭೂಸ್ವರೂಪಗಳು ಕಂಡುಬರುವಂತೆಯೇ ಸಾಗರ ತಳದಲ್ಲಿಯೂ ಕೂಡ ಹಲವಾರು ಬಗೆಯ ಭೂಸ್ವರೂಪಗಳಿದ್ದಾವೆ. ಸಾಗರಗಳ ಮಹತ್ವವನ್ನು ತಿಳಿಯಬೇಕಾದರೆ ಪ್ರಮುಖವಾಗಿ ಸಾಗರ ತಳದ ಭೂಸ್ವರೂಪಗಳ ಅಧ್ಯಯನ ಮಾಡಬೇಕು. ಭೂಸ್ವರೂಪಗಳ ಗುಣಲಕ್ಷಣಗಳನ್ನು ಆಧರಿಸಿ ಸಾಗರ ತಳವನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಆಮೇಲೆ ಸಾಗರ ತಗ್ಗುಗಳು. ಈ ರೀತಿಯಾಗಿ ಈ ಸಾಗರಗಳ ತಳಭಾಗವನ್ನು 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ 4 ವಿಭಾಗಗಳು ಇವೆ ನೋಡಿ. ಖಂಡಾವರಣ ಪ್ರದೇಶ 1, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, 4th ಒನ್ ಸಾಗರ ತಗ್ಗುಗಳು. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲ. ಸಾಗರ ಪ್ರದೇಶ, ಖಂಡಾವರಣ ತುದಿ, ಸಾಗರ ಮಟ್ಟ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ಮ್ಯಾಪ್ ಇದೇನು ಚಿತ್ರ ಕೊಟ್ಟಿರ್ತಾರಲ್ಲ, ಇದೇ ರೀತಿಯಾಗಿ ಚಿತ್ರ ಕೊಡ್ತಾರೆ. GPSTRಗೆ ಆಗಿರ್ಬೋದು, TETಗೆ ಆಗಿರ್ಬೋದು. ಈ ರೀತಿಯಾಗಿ ಕೊಟ್ಟುಬಿಟ್ಟು ಅಲ್ಲಿ ABC ಈ ರೀತಿಯಾಗಿ ಕೊಟ್ಟು ಇದನ್ನು ಗುರುತಿಸಿ ಅಂತ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥ ಒಂದು ಚಿತ್ರನ ಒಂದು ಸ್ವಲ್ಪ ಗಮನಿಸಬೇಕು ಅಷ್ಟೇ. ಈ ಸಾರಿ TET ತುಂಬಾ ಈಸಿ ಇತ್ತು. ಹಾಗಾಗಿ ನೆಕ್ಸ್ಟ್ GPSTR ಕೂಡ ಇದೇ ರೀತಿಯಾಗಿ ಈಸಿ ಇರುತ್ತೆ ಅಂತ ಗೆಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಎಕ್ಸಾಮ್ಸು ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯಾವ ರೀತಿಯಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾರ್ದೇನೆ 360 ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಿ ಓದಬೇಕು. ಓಕೆ, ಫಸ್ಟ್ ಒನ್ನು ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಸೆಲ್ಫ್ ಅಂತಲೂ ಕೂಡ ಕರೀತಾರೆ. ಸಾಗರ ಅಥವಾ ಸಮುದ್ರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗವನ್ನೇ ಖಂಡಾವರಣ ಪ್ರದೇಶ ಅಂತ ಕರೀತಾರೆ. ಇದರ ಒಂದು ಕಡೆಗೆ ಸಮುದ್ರ ತೀರವಿದ್ದರೆ ಮತ್ತೊಂದು ಕಡೆಗೆ ಖಂಡಾವರಣ ಇಳಿಜಾರು ಇರುವುದು. ಈ ವಲಯದ ಸರಾಸರಿ ಆಳ 100 ಫ್ಯಾದಮ್ಗಳು. 1 ಫ್ಯಾದಮ್ ಈಸ್ ಈಕ್ವಲ್ ಟು 6 ಅಡಿ ಈಸ್ ಈಕ್ವಲ್ ಟು 1.8 ಮೀಟರ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ನೋಡಿ. 1 ಫ್ಯಾದಮ್ ಅಂದರೆ ಎಷ್ಟು? 1 ಫ್ಯಾದಮ್ ಅಂದರೆ 6 ಅಡಿ. 6 ಅಡಿ ಅಂದರೆ 1.8 ಮೀಟರ್ಗಳು. ನೆನಪಲ್ಲಿ ಇಟ್ಕೊಳ್ರಿ. 100 ಫ್ಯಾದಮ್ ಆಳ ಇರುತ್ತೆ. ತೀರದಿಂದ ಸಮುದ್ರದ ಕಡೆಗೆ ಬಂದಂತೆ ಆಳವು ಹೆಚ್ಚಾಗುವುದು. ಅಂದರೆ ತೀರ ಪ್ರದೇಶದಲ್ಲಿ ಸಮುದ್ರದ ಆಳ ಕಡಿಮೆ ಇರುತ್ತೆ. ತೀರ ಪ್ರದೇಶದಿಂದ ಒಳಗಡೆ ಹೋಗ್ತಾ ಆಳ ಹೆಚ್ಚಾಗುತ್ತೆ. ಖಂಡಾವರಣ ಪ್ರದೇಶವು ಮೀನುಗಾರಿಕೆ, ಜಲಚರ ಕೃಷಿ, ನೌಕಾಯಾನ ಹಾಗೂ ಕಚ್ಚಾ ತೈಲಗಳ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಓಕೆ, ನೆಕ್ಸ್ಟು ಖಂಡಾವರಣ ಇಳಿಜಾರು, ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರೀತಾರೆ. ಇದು ಸಾಗರ ತಳದ 2ನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳನ್ನು ಸಂಪರ್ಕಿಸುತ್ತದೆ. ನೋಡಿ, ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಖಂಡಾವರಣ ಪ್ರದೇಶ ಮತ್ತು ಆಳಸಾಗರ ಮೈದಾನವನ್ನು ಸಂಪರ್ಕ ಮಾಡುತ್ತೆ. ಈ ವಲಯದಲ್ಲಿಯೇ ಸಾಗರದ ಕಂದರಗಳು ಕಂಡುಬರ್ತವೆ. ಇದು ಇಂಪಾರ್ಟೆಂಟ್. ಸಾಗರದ ಕಂದರಗಳು ಎಲ್ಲಿ ಕಂಡುಬರುತ್ತೆ, ಯಾವೊಂದು ಭಾಗದಲ್ಲಿ ಕಂಡುಬರುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದರೆ ಅದು ಖಂಡಾವರಣ ಇಳಿಜಾರು ಅನ್ನೋದು ನೆನಪಲ್ಲಿರಲಿ. ಥರ್ಡ್ ಒನ್ನು ಆಳಸಾಗರ ಮೈದಾನ, ಡೀಪ್ ಸೀ ಪ್ಲೇನ್ ಅಂತ ಕರೀತಾರೆ. ಸಾಗರಗಳ ತಳದಲ್ಲಿ ವಿಸ್ತಾರವಾದ ಮೈದಾನ ಇರುವುದು. ಇದನ್ನು ಆಳಸಾಗರ ಮೈದಾನ ಅಥವಾ ಅಬಿಸಲ್ ಮೈದಾನವೆನ್ನುವರು. ಇದು ಕೇಳಿದ್ರು ನೋಡಿ ಹಿಂದೆ ಎಕ್ಸಾಮಲ್ಲಿ. ಅಬಿಸಲ್ ಮೈದಾನ ಎಲ್ಲಿ ಕಂಡುಬರುತ್ತೆ, ಯಾವೊಂದು ಪ್ರದೇಶದಲ್ಲಿ, ಮೀನ್ಸ್ ಇದೇನು ಸಮುದ್ರಗಳ ಆಳದಲ್ಲಿ ಕೇಳಿದಾಗ ಇದು ಆಳಸಾಗರ ಮೈದಾನ ಅನ್ನೋದು ನೆನಪಲ್ಲಿರಲಿ. ಸಾಗರಗಳ ಭೂಸ್ವರೂಪ ವಿಭಾಗಗಳಲ್ಲೇ ಇದು ಅತಿ ವಿಸ್ತಾರವಾದುದು. ಈ ವಲಯದಲ್ಲಿಯೇ ಗುಡ್ಡಗಳಂತಿರುವ ಸಮುದ್ರ ಪರ್ವತಗಳು ಹಾಗೂ ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗಯೋಡ್ಸ್ಗಳು ಕಂಡುಬರ್ತವೆ. ನೋಡಿ, ಗಯೋಡ್ಸ್ಗಳು, ಆಮೇಲೆ ಇದೇನು
ಸಮುದ್ರ ಪರ್ವತಗಳು ಇವೆರಡು ಏನು ಇದು ಆಳಸಾಗರ ಮೈದಾನದಲ್ಲಿ ಕಂಡುಬರುತ್ತೆ. ಅಬಿಸಲ್ ಮೈದಾನ ಕೂಡ ಇಲ್ಲೇ ಕಂಡುಬರುತ್ತೆ ನೋಡಿ. ಓಕೆ, ನೆಕ್ಸ್ಟು 4th ಒನ್ ಸಾಗರ ತಗ್ಗು ಪ್ರದೇಶ ಅಥವಾ ಸಾಗರ ತಗ್ಗು ಮತ್ತು ಪ್ರಪಾತ ಅಂತ ಇದೆ. ಓಸಿಯನ್ ಡೀಪ್ ಆ್ಯಂಡ್ ಟ್ರೆಂಚಸ್ ಅಂತ ಕರೀತಾರೆ. ಸಾಗರ ತಗ್ಗುಗಳನ್ನು ಸಾಗರ ಪ್ರಪಾತಗಳೆಂದು ಕೂಡ ಕರೀತಾರೆ. ಇವು ಸಾಗರಗಳಲ್ಲಿ ಅತ್ಯಂತ ಆಳ ಭಾಗಗಳಾಗಿರ್ತವೆ. ಪೆಸಿಫಿಕ್ ಸಾಗರದಲ್ಲಿ ಫಿಲಿಪೈನ್ಸ್ ದ್ವೀಪಗಳ ಬಳಿ ಇರುವ ಮತ್ತು ಮರಿಯಾನಾ ಟ್ರೆಂಚ್ನ ಭಾಗವಾಗಿರುವ ಚಾಲೆಂಜರ್ ತಗ್ಗು ಸುಮಾರು 10,929 ಮೀಟರ್ ಆಳದಲ್ಲಿದೆ. ಇದು ಕೇಳಿದ್ರು, ಚಾಲೆಂಜರ್ ತಗ್ಗು ಎಷ್ಟು ಆಳವಿದೆ ಅಂತ. 10,929 ಮೀಟರ್ ಆಳದಲ್ಲಿದೆ. ಇದು ಮರಿಯಾನಾ ಟ್ರೆಂಚ್ನ ಭಾಗವಾಗಿದೆ. ಇದು ಪ್ರಪಂಚದಲ್ಲಿ ಅತಿ ಆಳವಾಗಿರುವ ಸ್ಥಳವಾಗಿದೆ. ಪೆಸಿಫಿಕ್ ಸಾಗರದ ಟೊಂಗ್ ಪ್ರಪಾತ, ಕುರಿಲ್ ಪ್ರಪಾತ ಮುಂತಾದವು ಸಾಗರ ಪ್ರಪಾತಗಳಿಗೆ ಉದಾಹರಣೆ ಆಗಿವೆ. ನೋಡಿ, ಟೊಂಗ್ ಪ್ರಪಾತ ಆಮೇಲೆ ಕುರಿಲ್ ಪ್ರಪಾತ ಇವೆರಡು ಯಾವ ಸಾಗರದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಪೆಸಿಫಿಕ್ ಮಹಾಸಾಗರ ಅನ್ನೋದು ನೆನಪಲ್ಲಿ ಇರಲಿ. ಓಕೆ, ನೆಕ್ಸ್ಟು ಸಾಗರದ ನೀರಿನ ಉಷ್ಣಾಂಶ ಮತ್ತು ಲವಣತೆ. ಸಾಗರದ ನೀರಿನ ಉಷ್ಣಾಂಶ ಮತ್ತು ಲವಣತೆ ನಾವು ಯಾವ ರೀತಿಯಾಗಿ ಗೊತ್ತಾಗುತ್ತೆ ನಮಗೆ, ಯಾವ ರೀತಿಯಾಗಿ ಅದನ್ನು ಮೆಜರ್ಮೆಂಟ್ ಮಾಡಬೇಕು ಅನ್ನೋದಿಲ್ಲಿ ಕೊಟ್ಟಿದ್ದಾರೆ. ಉಷ್ಣಾಂಶ. ಸಮುದ್ರ ಅಥವಾ ಸಾಗರದ ನೀರಿನ ಉಷ್ಣಾಂಶವು ವಿವಿಧ ಅಕ್ಷಾಂಶ ಮತ್ತು ವಿವಿಧ ಆಳಗಳಲ್ಲಿ ಭಿನ್ನವಾಗಿರುತ್ತೆ. ಅಂದರೆ ಯಾವ ಅಕ್ಷಾಂಶದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಲ್ಲ ಅಂಥ ಪ್ರದೇಶದಲ್ಲಿ ಏನಾಗಿರುತ್ತೆ, ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನೀರಿನ ಉಷ್ಣಾಂಶ ಮತ್ತು ವಿವಿಧ ಅಕ್ಷಾಂಶ ಮತ್ತು ವಿವಿಧ ಆಳಗಳಲ್ಲಿ ಭಿನ್ನವಾಗಿರುತ್ತೆ. ಸಮಭಾಜಕ ವೃತ್ತದ ಸಮೀಪ ಉಷ್ಣವಲಯದ ಸಾಗರದ ನೀರು ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ವೃತ್ತಗಳಲ್ಲಿನ ನೀರಿಗಿಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುತ್ತೆ. ಅಂದರೆ ಆರ್ಕ್ಟಿಕ್ ವೃತ್ತ ಮತ್ತು ಅಂಟಾರ್ಕ್ಟಿಕ್ ವೃತ್ತ ಎಲ್ಲಿ ಕಂಡುಬರುತ್ತೆ? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಕಂಡುಬರುತ್ತೆ. ಆರ್ಕ್ಟಿಕ್ ವೃತ್ತ ಉತ್ತರ ಧ್ರುವದಲ್ಲಿ ಕಂಡುಬರುತ್ತೆ. ನೋಡಿದ್ದು ಈ ಬಾರಿ ಟಿಟಿಗೆ ಕೇಳಿದ್ರು ನೋಡಿ, ಉತ್ತರ ಧ್ರುವದಲ್ಲಿ ಯಾವುದು ಆರ್ಕ್ಟಿಕ್ ವೃತ್ತ ಅಂದರೆ 66.5 ಅಂತ ಕೊಟ್ಟಿದ್ರಲ್ಲ. ಸೊ ಇದು ಆರ್ಕ್ಟಿಕ್ ವೃತ್ತ ಆಗುತ್ತೆ ಇದಕ್ಕೆ ಕರೆಕ್ಟ್ ಆನ್ಸರು. ಇದು ಅಂಟಾರ್ಕ್ಟಿಕ್ ವೃತ್ತ ದಕ್ಷಿಣದಲ್ಲಿ ಕಂಡುಬರುತ್ತೆ. ಧ್ರುವ ಪ್ರದೇಶಗಳಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಹಾಗೆ ಸಮಭಾಜಕ ವೃತ್ತದಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಜಾಸ್ತಿ ಉಷ್ಣಾಂಶ ಇರುತ್ತೆ. ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಇದೇ ರೀತಿಯಲ್ಲಿ ಸಾಗರದ ನೀರಿನಲ್ಲಿ ಆಳಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆ ಆಗುತ್ತೆ. ನೋಡಿ, ಆಳಕ್ಕೆ ಹೋದಂತೆ ಸೂರ್ಯನ ಕಿರಣಗಳು ನೀರಿನಲ್ಲಿ ಎಷ್ಟು 200 ಮೀಟರ್ಗಳು ಮಾತ್ರ ಬೀಳುತ್ತೆ. 200 ಮೀಟರ್ಗಿಂತ ಕೆಳಗಡೆ ಹೋದಂಗೆ ಏನಾಗುತ್ತೆ, ಆಳಾಗುತ್ತಲ್ಲ, ಆಳಕ್ಕೆ ಹೋದಂತೆ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಯಾಕಂದರೆ ಸೂರ್ಯನ ಕಿರಣಗಳು ಇಲ್ಲಿ ಮಾತ್ರ ಇರುತ್ತವಲ್ಲ 200 ಮೀಟರ್ವರೆಗೂ ಮಾತ್ರ. ಸೊ ಕೆಳಗಡೆ ಹೋದಂತೆ ಕಡಿಮೆ ಆಗುತ್ತೆ. ಓಕೆ, ಈ ವಲಯದಲ್ಲಿಯೇ ಅನೇಕ ಬಗೆಯ ಜೀವಿಗಳು ಕಂಡುಬರ್ತವೆ. ನೋಡಿ, ಒಂದು ಫ್ಯಾಕ್ಟರ್ ನೀವು ನೆನಪಲ್ಲಿ ಇಟ್ಕೊಳ್ರಿ, ಸೂರ್ಯನ ಕಿರಣಗಳು ಎಲ್ಲಿವರೆಗೂ ಬೀಳ್ತಾವಲ್ಲ ಅಲ್ಲಿವರೆಗೂ ಮಾತ್ರ ಜೀವಿಗಳು ಕಂಡುಬರ್ತವೆ. ಯಾಕಂದರೆ ಅವಕ್ಕೆ ಆಕ್ಸಿಜನ್ ಬೇಕಲ್ಲ, ಆಕ್ಸಿಜನ್ ಬೇಕಂದರೆ ಸೂರ್ಯನ ಕಿರಣಗಳು ಇಂಪಾರ್ಟೆಂಟ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೂ ಕೆಳಗಡೆ ಆಕ್ಸಿಜನ್ ಇರೋದಿಲ್ಲ, ಅಲ್ಲಿ ಯಾವ ಜೀವಿ ಪ್ರಭೇದಗಳು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವು ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ 200 ಮೀಟರ್ಗಳವರೆಗೂ ಮಾತ್ರ ಜೀವಿಗಳು ಕಂಡು ಬರ್ತವೆ. ಯಾಕಂದರೆ ಮೀನುಗಳು ಬದುಕಬೇಕಾದ್ರೆ ಇನ್ನೊಂದು ಮೀನನ್ನು ತಿಂದು ಬದುಕಬೇಕಾಗತ್ತೆ. ಸೊ ಅಲ್ಲಿ ಏನಾದರೂ ಆ ಒಂದು ಮೀನು ಏನಾದರೂ ಪೂರ್ತಿ ಕೆಳಗಡೆ 200 ಮೀಟರ್ಗಿಂತ ಆಳಕ್ಕೆ ಹೋದರೆ ಅಲ್ಲಿ ಅದಕ್ಕೇನೂ ಸಿಗೋದಿಲ್ಲ. ಏನೂ ಸಿಗೋದಿಲ್ಲ ಅನ್ನೋಕ್ಕಿಂತ ಜಾಸ್ತಿ ಅದು ತನ್ನಷ್ಟಕ್ಕೆ ತಾನೇ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ 200 ಮೀಟರ್ಗಳವರೆಗೂ ಮಾತ್ರ ಜೀವಿಗಳು ಕಂಡು ಬರ್ತವೆ. ಯಾಕಂದರೆ ಅಲ್ಲಿ 200 ಮೀಟರ್ಗಳವರೆಗೂ ಮಾತ್ರ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತವೆ. ಓಕೆ, ನೆಕ್ಸ್ಟು ಲವಣತೆ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣವನ್ನು ಲವಣತೆ ಅಂತ ಕರೀತಾರೆ. ನೀರಿನಲ್ಲಿ ಲವಣಾಂಶವು ಹೆಚ್ಚು ಕಂಡುಬರುವುದರಿಂದಲೇ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುವುದು. ನೋಡಿ, ಸಮುದ್ರ ಆಮೇಲೆ ಒಂದು ಕಡೆ ಭೂಮಿ ಅಂತ ಇಟ್ಕೊಳ್ರಿ. ಇದು ಭೂಮಿ, ಒಂದು ನಿಮಿಷ ಇದು ಬೇರೆ ಮಾಡಿಬಿಡ್ತೀನಿ. ಇದು ಭೂಮಿ ಯಾಕಂದರೆ ತಗ್ಗು ದಿನ್ನೆ ಈ ರೀತಿಯಾಗಿರ್ತಾವಲ್ಲ. ಸೊ ಹಾಗಾಗಿ ಇದು ಭೂಮಿ. ಇದೇನು ಸಾಗರ. ಓಕೆ,
ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿ ಬೀಳ್ತವೆ? ಭೂಮಿ ಮೇಲೆ ಬಿದ್ದಾಗ ಇಲ್ಲಿ ಬೀಳುತ್ತೆ ಅಂತ ಇಟ್ಕೊಳ್ರಿ. ನೇರವಾಗಿ ಇಲ್ಲಿ ಬಿದ್ದರೆ ಇಲ್ಲಿ ತಡೀತಲ್ಲ, ಇಲ್ಲಿ ಅಷ್ಟೊಂದು ಬೀಳೋದಿಲ್ಲ, ಇಲ್ಲಿ ಬೀಳುತ್ತೆ ಹೈಟಲ್ಲಿ. ಸೊ ಹಾಗಾಗಿ ನೀರಿನಲ್ಲಿ ಮಾತ್ರ ನೀರಿನಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಸೊ ಹಾಗಾಗಿ ನೀರಿನಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಭೂಮಿಗೆ ಕಂಪೇರ್ ಮಾಡಿದಾಗ ನೀರಿನ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರ್ತವೆ. ಸೊ ಹಾಗಾಗಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಲವಣತೆ ಕೂಡ ಜಾಸ್ತಿ ಇರುತ್ತೆ. ನೀರಿನಲ್ಲಿ ಲವಣಾಂಶವು ಹೆಚ್ಚು ಕಂಡುಬರುವುದರಿಂದಲೇ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುತ್ತೆ. ಸಾಗರದ ನೀರಿನ ಸರಾಸರಿ ಲವಣತೆ 35 ppt ಅಂತಂದ್ರೇನು? ppt ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಡೆಫಿನೇಷನ್ ಕೊಟ್ಟಿದ್ದಾರೆ. ppt ಅಂದರೆ ಪಾರ್ಟ್ಸ್ ಪರ್ 1000 ಅಂತ ಅರ್ಥ. ಓಕೆ, 35 ಅಂದರೆ 1000 ಭಾಗದಲ್ಲಿ 35 ಭಾಗ ಎಂದರ್ಥ. 1000 ಭಾಗದಲ್ಲಿ 35 ಭಾಗದಷ್ಟು ಲವಣತೆಯನ್ನು ಹೊಂದಿರುತ್ತೆ. ಸಾಗರದ ನೀರು ಆವಿಯಾಗಿ ಅದರಲ್ಲಿರುವ ಲವಣಗಳು ಅಲ್ಲಿಯೇ ಉಳಿದಿರುವುದರಿಂದ ನೀರು ನಿರಂತರವಾಗಿ ಉಪ್ಪಾಗಿ ಪರಿಣಮಿಸುವುದು. ಯಾಕಂದರೆ ಸಮುದ್ರದ ನೀರು ಹರಿದು ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆರೆ ಕಂಪೇರ್ ಮಾಡ್ಕೊಳ್ಳಿ. ಕೆರೆ ನೀರೇನು ಮಳೆ ಬಂದಾಗ ವಿವಿಧ ಕಡೆಗಳಿಂದ ಏನು ಮಳೆ ನೀರು ಕಾಲುವೆಗಳಿಂದ ಆಗಿರ್ಬೋದು ಅಥವಾ ಯಾವುದೋ ತಗ್ಗು ದಿಣ್ಣೆಗಳಿಂದ ನೀರು ಹರಿದು ಬಂದು ಕೆರೆನಲ್ಲಿ ನಿಂತ್ಕೊಳ್ಳುತ್ತೆ. ಕೆರೆ ಬೇಸಿಗೆ ಬಂದಾಗ ಆ ನೀರೇನಾಗುತ್ತೆ, ಆವಿಯಾಗಿ ಹೋಗುತ್ತಲ್ಲ, ಮತ್ತೆ ಮಳೆ ಬಂದಾಗ ಮತ್ತೆ ಹೋಗಿ ನೀರು ಸೇರಿಕೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ಸಮುದ್ರ ಕೂಡ ಹಾಗೆ. ಮತ್ತೆ ನೀವು ಕೆರೆ ಹೋಲಿಕೆ ಮಾಡಿದಿರಿ, ಕೆರೆ ಚಿಕ್ಕದು ಸಮುದ್ರ ದೊಡ್ಡದು ಈ ರೀತಿಯಾಗಿ ಅನ್ಕೋಬೇಡಿ. ನಾನು ಫಾರ್ ಎಕ್ಸಾಂಪಲ್ ಅಂತ ಅಂದಿದ್ದೀನಿ ಅಷ್ಟೇ. ಅಂದರೆ ನೀರು ಚಲಿಸೋದಿಲ್ಲ. ಹೊಳೆ, ನದಿ ಅಥವಾ ಯಾವುದೋ ಬೇರೆ ಏನೋ ಕಂಪೇರ್ ಮಾಡಿದರೆ ಸಮುದ್ರ ನೀರು ಏನಾಗುತ್ತೆ, ನಿಂತಲ್ಲೇ ನಿಲ್ಲುತ್ತಲ್ಲ, ಅವುಗಳು ಚಲಿಸಿ ಮುಂದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಅಲ್ಲೇ ಇದ್ದು ಲವಣಾಂಶದಿಂದ ಏನೋ ಸೂರ್ಯನ ಕಿರಣಗಳಿಂದ ಆವಿಯಾಗಿ ನೀರು ಮೇಲಕ್ಕೆ ಹೋಗುತ್ತೆ, ಮತ್ತೆ ಉಳಿದ ನೀರು ಅಲ್ಲೇ ಇರುತ್ತಲ್ಲ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಉಪ್ಪಿನಂಶ ಜಾಸ್ತಿ ಇರುತ್ತೆ. ಲವಣತೆಯು ಉಷ್ಣವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಪ್ರದೇಶ ಮತ್ತು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಕಡಿಮೆ ಇರುತ್ತೆ. ಉಷ್ಣಾಂಶ ವಲಯದಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಧ್ರುವ ಪ್ರದೇಶ ಮತ್ತು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಸಮಭಾಜಕ ವೃತ್ತ ಪ್ರದೇಶ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಲ್ಲ, ಇಲ್ಲಿ ಯಾಕೆ ಕಡಿಮೆ ಇರುತ್ತೆ ಅಂತ ನಿಮ್ಮ ಕ್ವಶನ್ ಇರ್ಬೋದು. ಯಾಕಂದರೆ ಇದು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ ಈ ರೀತಿಯಾಗಿ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಡೇನಲ್ಲಿ ಬಿಸಿಲಿದ್ರೆ ನೈಟು ಅಥವಾ ಸಾಯಂಕಾಲ ಟೈಮಲ್ಲೇ ಮಳೆ ಆಗುತ್ತೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಉಷ್ಣಾಂಶ ಕಡಿಮೆ ಇರುತ್ತೆ, ಲವಣಾಂಶ ಕಡಿಮೆ ಇರುತ್ತೆ. ಅಧಿಕ ಶಾಖ ಬೀಳುವುದರಿಂದ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆಯಿಂದ ಲವಣತೆಯು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅಧಿಕ ಶಾಖ ಇರುತ್ತೆ. ಇದು ಸಮಭಾಜಕ ವೃತ್ತದಲ್ಲಿ ಅಧಿಕ ಶಾಖ ಇರೋದ್ರಿಂದ ಅಲ್ಲೇನಾಗುತ್ತೆ, ಅಧಿಕ ಬಾಷ್ಪೀಭವನ ಆಗುತ್ತೆ. ಅಧಿಕ ಬಾಷ್ಪೀಭವನ ಆಗೋದ್ರಿಂದ ಅಲ್ಲಿ ಅಧಿಕ ಮಳೆ ಬರುತ್ತೆ. ಹೆಚ್ಚಾಗಿ ಮಳೆ ಬರೋದ್ರಿಂದ ಅಲ್ಲೇನಾಗುತ್ತೆ, ಲವಣಾಂಶ ಕಡಿಮೆ ಇರುತ್ತೆ. ಓಕೆ, ಸಾಗರ ಅಥವಾ ಸಮುದ್ರದ ನೀರು ಏಕೆ ಉಪ್ಪಾಗಿರುವುದು? ಯಾಕಂದರೆ ಭೂಭಾಗಗಳಿಂದ ಹರಿದು ಸಮುದ್ರ ಅಥವಾ ಸಾಗರವನ್ನು ಸೇರುವ ನದಿಗಳ ನೀರು ಹಲವಾರು ಬಗೆಯ ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ತನ್ನೊಳಗೆ ತರುವುದು. ನೋಡಿ, ನದಿಯಿಂದ ಏನು ನೀರು ಹರಿದು ಹೋಗುತ್ತಲ್ಲ, ಅದು ಹರಿದು ಹೋಗ್ತಾ ಲವಣಾಂಶವನ್ನು ಕರಗಿಸಿ ಅದು ಸಮುದ್ರಕ್ಕೆ ಸೇರುತ್ತೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಲವಣಾಂಶ ಜಾಸ್ತಿ ಆಗುತ್ತೆ. ಸಾಗರ ಸಮುದ್ರದ ನೀರು ಉಷ್ಣಾಂಶದಿಂದ ಆವಿಯಾಗಿ ವಾಯುಮಂಡಲವನ್ನು ಸೇರುವುದು. ಆದರೆ ನೀರಿನಲ್ಲಿದ್ದ ಲವಣವು ಸಮುದ್ರ ಅಥವಾ ಸಾಗರದಲ್ಲಿಯೇ ಉಳಿಯುತ್ತಾ ಹೋಗುವುದು. ಈ ಪ್ರಕ್ರಿಯೆ ದೀರ್ಘಕಾಲದಿಂದಲೂ ಮುಂದುವರಿಯುವುದರಿಂದ ಸಾಗರ ಸಮುದ್ರಗಳಲ್ಲಿ ಲವಣಗಳು ಸಂಗ್ರಹವಾಗಿದ್ದು ಸಾಗರ ಅಥವಾ ಸಮುದ್ರದ ನೀರು ಉಪ್ಪಾಗುವುದು. ಈಗ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದಾಗ ಲವಣಾಂಶ ಏನಾಗುತ್ತೆ, ಅಲ್ಲೇ ಉಳಿದ್ಬಿಡುತ್ತೆ. ಅಲ್ಲೇ ಉಳಿದಾಗ ಅದು ಆ ನೀರಿನ ಲವಣಾಂಶ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಸಮುದ್ರ ಮತ್ತು ಸಾಗರಗಳಲ್ಲಿ ಏನಾಗುತ್ತೆ, ಉಪ್ಪಿನಂಶ ಇರುತ್ತೆ. ಇಲ್ಲಿ ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿರುವ ಕೆಲವು ಜಲಭಾಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ವ್ಯಾನ್ ಸರೋವರ, ಇದು ಟರ್ಕಿನಲ್ಲಿ ಬರುತ್ತೆ. ಇದು 1000ಕ್ಕೆ ಕಂಪೇರ್ ಮಾಡಿದಾಗ 1000ಕ್ಕೆ 330 ಭಾಗದಷ್ಟು ಲವಣಾಂಶ ಇಲ್ಲಿ ಕಂಡುಬರುತ್ತೆ.
ಸೆಕೆಂಡ್ ಒನ್ನು ಮೃತ ಸಮುದ್ರ ಅಂತ ಬರುತ್ತೆ. ಜೋರ್ಡಾನ್ ಮತ್ತು ಇಸ್ರೇಲ್ನ ನಡುವೆ ಇದೆ. ಇದು 1,000ಕ್ಕೆ ಕಂಪೇರ್ ಮಾಡಿದಾಗ 300 PPT-ನಷ್ಟು ಇಲ್ಲಿ ಲವಣಾಂಶ ಕಂಡು ಬರುತ್ತೆ. ಥರ್ಡ್ ಒನ್ನು ಸಾಂಬಾರ್ ಸರೋವರ ಅಂತ ಬರುತ್ತೆ. ಇದು ಭಾರತದಲ್ಲಿದೆ. ಇದು 1,000ಕ್ಕೆ ಹೋಲಿಕೆ ಮಾಡಿದಾಗ 265 PPT-ಯಷ್ಟು ಉಷ್ಣಾಂಶ ಕಂಡು ಬರುತ್ತೆ. ಆಮೇಲೆ 4ನೇದು ಕೆಂಪು ಸಮುದ್ರ. ಇದು ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಇದು ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವೆಲ್ಲನೂ ಕೂಡ ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ. ಸೊ ಎಲ್ಲನೂ ಇಂಪಾರ್ಟೆಂಟು. ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಇದು 240 PPT-ಯನ್ನು ಲವಣಾಂಶವನ್ನು ಹೊಂದಿದೆ. ಓಕೆ. ಸಾಗರ ಪ್ರವಾಹಗಳು, ಓಷಿಯನ್ ಕರೆಂಟ್ಸ್. ಸಾಗರದ ನೀರು 3 ಪ್ರಮುಖ ಚಲನೆಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಅಲೆಗಳು, ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳು. ಅಲೆಗಳು, ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳು ಇವುಗಳೇನು ಈ ಸಾಗರದ ನೀರು ಏನು ಚಲನೆ ವಲನೆ ಮಾಡ್ತಾವಲ್ಲ, ಈ ಸಾಗರದ ನೀರಿನ ಪ್ರಮುಖ ಚಲನೆಗಳಾಗಿದ್ದಾವೆ. ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳೆಂದು ಕರೀತಾರೆ. ನೋಡಿ, ಕೆಲವೊಂದಿಷ್ಟು ಡೆಫಿನೇಷನ್ ನಮಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದು ಸಾಗರ ಪ್ರವಾಹಗಳೆಂದ್ರೇನು ಅಂತಲೂ ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳೆಂದು ಕರೀತಾರೆ. ಸಾಗರ ಪ್ರವಾಹಗಳಲ್ಲಿ 2 ವಿಧಗಳಿದ್ದಾವೆ. ಒಂದು ಉಷ್ಣ ಸಾಗರ ಪ್ರವಾಹಗಳು, ಇನ್ನೊಂದು ಶೀತ ಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳು ಇವು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿತವೆ. ನೋಡಿ, ಸಮಭಾಜಕ ವೃತ್ತ ಇದು ಒಂದು ಭೂಮಿ ಅಂತ ಇಟ್ಕೊಳ್ಳಿ. ಭೂಮಿ ಇದು ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿ ಅಂತಲೂ ಕೂಡ ಕರೀತಾರೆ. ಇಕ್ವೇಟರ್ ಅಂತಲೂ ಕೂಡ ಕರೀತಾರೆ. ಇಕ್ವೇಟರ್ ಅಂತ. ಓಕೆ. ಇಲ್ಲಿಂದ ಪ್ರವಾಹಗಳೇನು ಉತ್ತರ ಧ್ರುವ ಆಮೇಲೆ ದಕ್ಷಿಣ ಧ್ರುವ ಈ ರೀತಿಯಾಗಿ ವೃತ್ತ ಪ್ರದೇಶಗಳಲ್ಲಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿತವೆ. ಶೀತ ಸಾಗರ ಪ್ರವಾಹಗಳು ಇವುಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿತವೆ. ಇಲ್ಲಿಂದ ಈ ಕಡೆ ಹರಿದು ಹೋಗೋದು, ಇಲ್ಲಿಂದ ಈ ಕಡೆ ಬರೋದು ಇವೇನು ಶೀತ ಸಾಗರ ಪ್ರವಾಹಗಳು. ಅಂದರೆ ಶೀತ ಪ್ರದೇಶದಿಂದ ಉಷ್ಣದ ಕಡೆಗೆ ಏನು ಹರಿದು ಹೋಗ್ತಾವಲ್ಲ ಪ್ರವಾಹಗಳು, ಅವುಗಳಿಗೆ ಶೀತ ಸಾಗರ ಪ್ರವಾಹಗಳು ಅಂತ ಕರೀತಾರೆ. ಉಷ್ಣ ಸಾಗರ ಪ್ರವಾಹಗಳಂದರೆ ಉಷ್ಣತೆಯಿಂದ ಈ ಧ್ರುವಗಳ ಏನು ಉಪಧ್ರುವಿಗಳ ಕಡೆಗೆ ಏನು ಬರ್ತಾವಲ್ಲ ಅವಕ್ಕೆ ಉಷ್ಣ ಸಾಗರ ಪ್ರವಾಹಗಳು ಅಂತ ಕರೀತಾರೆ. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳೆಂದರೆ ಭೂಮಿಯ ದೈನಂದಿನ ಚಲನೆ ಆಗಿರಬಹುದು, ಉಷ್ಣಾಂಶ, ಮಾರುತಗಳು, ಲವಣತೆ ಮತ್ತು ಭೂಭಾಗಗಳ ಆಕಾರ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ರೀತಿಯಾಗಿ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್. SDA FDA ಈ ರೀತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. KSಗೂ ಕೂಡ ಕೇಳಿದ್ದಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಭೂಮಿಯ ದೈನಂದಿನ ಚಲನೆ, ಆಮೇಲೆ ಉಷ್ಣಾಂಶ, ಆಮೇಲೆ ಮಾರುತಗಳು, ಲವಣತೆ ಮತ್ತು ಭೂಭಾಗಗಳ ಆಕಾರ ಇವೆಲ್ಲವೂ ಕೂಡ ಈ ಸಾಗರ ಪ್ರವಾಹಗಳ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀರುವ ಅಂಶಗಳಾಗಿದ್ದಾವೆ. ಓಕೆ. ಪೆಸಿಫಿಕ್ ಸಾಗರದ ಪ್ರವಾಹಗಳು. ಪೆಸಿಫಿಕ್ ಸಾಗರದಲ್ಲಿ ಏನು ಪ್ರವಾಹಗಳು ಕಂಡು ಬರ್ತವೆ ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳು, ಉಷ್ಣ ಸಾಗರ ಪ್ರವಾಹಗಳು, ಶೀತ ಸಾಗರ ಪ್ರವಾಹಗಳು. ನೋಡಿ, ಇದು ಒಂದು ಪೇಜಲ್ಲಿ ಏನು ಈ ಥರ ಕೊಟ್ಟಿದ್ದಾರಲ್ಲ, ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಸಾಧ್ಯ ಆದರೆ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಯಾಕಂದರೆ ಇದು GPSTRಗೆ ಫೇವರೇಬಲ್ ಕ್ವಶನ್. ಇದು ಪ್ರತಿ ವರ್ಷ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಇದ್ರ ಮೇಲೆ. ಈ ಉಷ್ಣ ಸಾಗರ ಪ್ರವಾಹನ ಅಥವಾ ಶೀತ ಸಾಗರ ಪ್ರವಾಹನ ಅಂತ ಕೇಳ್ತಾರೆ. ಇಲ್ಲ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಒಂದು ಸರಿ ಹೊಂದೋದಿಲ್ಲ ಅಥವಾ ಯಾವುದೊಂದು ಗುಂಪಿಗೆ ಸೇರೋದಿಲ್ಲ ಅಂತ ಕೇಳ್ತಾರೆ. ಇಲ್ಲ 4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ಶೀತ ಸಾಗರ ಪ್ರವಾಹ ಆಗಿದೆ ಈ ಥರ ಕೊಡ್ತಾ ಇರ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ ಇದು. ಉಷ್ಣ ಸಾಗರ ಪ್ರವಾಹದಲ್ಲಿ ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಇದು ಕುರೇಶಿಯೋ ಪ್ರವಾಹ ಇಲ್ಲಿ ಕಂಡುಬರುತ್ತೆ. ಕುರೇಶಿಯೋ ಪ್ರವಾಹ ಯಾವುದಿದು? ಉಷ್ಣ ಸಾಗರ ಪ್ರವಾಹ. ಇದು ಉತ್ತರ ಸಮಭಾಜಕ ವೃತ್ತ ಪ್ರವಾಹದಲ್ಲಿ ಕಂಡುಬರುತ್ತೆ. ಶೀತ ಸಾಗರ ಪ್ರವಾಹ ಇದರಲ್ಲಿ ಒಯಾಸಿಯೋ ಪ್ರವಾಹ, ಕ್ಯಾಲಿಫೋರ್ನಿಯಾ ಪ್ರವಾಹ. ಇದು ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಆಮೇಲೆ ಕುರೇಶಿಯೋ ಪ್ರವಾಹ.
ಈ ಶೀತಸಾಗರ ಪ್ರವಾಹದಲ್ಲಿ ಒಯಾಸಿಯೋ ಪ್ರವಾಹ ಅಂತ ಬರುತ್ತೆ, ಆಮೇಲೆ ಕ್ಯಾಲಿಫೋರ್ನಿಯಾ ಅಂತ ಬರುತ್ತೆ. ನೆಕ್ಸ್ಟ್ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರೋದು ಉಷ್ಣಸಾಗರ ಪ್ರವಾಹಗಳಂತಂದರೆ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಆಮೇಲೆ ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ. ಶೀತಸಾಗರದಲ್ಲಿ ಪೇರು ಅಥವಾ ಹಂಬೋಲ್ಟ್ ಪ್ರವಾಹ, ಆಮೇಲೆ ಪಶ್ಚಿಮ ಮಾರುತಗಳ ಪ್ರವಾಹ ಅಂತ ಬರುತ್ತೆ. ನೆಕ್ಸ್ಟ್ ಅಟ್ಲಾಂಟಿಕ್ ಮಹಾಸಾಗರ ಕೊಟ್ಟಿದ್ದಾರೆ. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥ ಈ ಪ್ರವಾಹಗಳು ಉತ್ತರ ಅಟ್ಲಾಂಟಿಕ್ ಅಲ್ಲಿ ಉಷ್ಣಸಾಗರ ಪ್ರವಾಹಗಳಲ್ಲಿ ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಗಲ್ಫ್ ಸ್ಟ್ರೀಮ್. ನೋಡಿ ಇದಂತೂ ಎಷ್ಟು ಸಾರಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ನೀವು ಒಂದ್ಸರಿ ಹಿಂದಿನ ಕ್ವಶನ್ ಪೇಪರ್ಸ್ನ ತೆಗೆದು ನೋಡಿ. ಟಿ2ಗೂ ಸಹ ಕೇಳಿದ್ದಾರೆ ಇದು. ಸೊ ಗಲ್ಫ್ ಸ್ಟ್ರೀಮ್ ಪ್ರವಾಹ ಇದು ಉಷ್ಣಸಾಗರ ಪ್ರವಾಹ ಆಗಿದೆ. ಆಮೇಲೆ ಉತ್ತರ ಅಟ್ಲಾಂಟಿಕ್ ಪ್ರವಾಹ ಕೂಡ ಉಷ್ಣಸಾಗರದ್ದಾಗಿದೆ. ಶೀತಸಾಗರ ಪ್ರವಾಹಗಳಲ್ಲಿ ಲ್ಯಾಬ್ರಡಾರ್ ಬರುತ್ತೆ, ಇದು ಕೂಡ ಸಾಕಷ್ಟು ಸಾರಿ ಬಂದಿದೆ ಎಕ್ಸಾಮಲ್ಲಿ. ನಾರ್ವೇಜಿಯನ್ ಪ್ರವಾಹ, ಕ್ಯಾನರಿ ಪ್ರವಾಹ ಇವೆಲ್ಲ ಶೀತಸಾಗರ ಪ್ರವಾಹ. ಇವುಗಳು ಉತ್ತರ ಅಟ್ಲಾಂಟಿಕ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಉಷ್ಣಸಾಗರ ಪ್ರವಾಹಗಳಲ್ಲಿ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಆಮೇಲೆ ಬ್ರೆಜಿಲ್ ಪ್ರವಾಹ. ನೆಕ್ಸ್ಟ್ ಶೀತಸಾಗರ ಪ್ರವಾಹಗಳಲ್ಲಿ ಫಾಕ್ಲ್ಯಾಂಡ್ ಪ್ರವಾಹ, ಆಮೇಲೆ ಬೆಂಗ್ವಿಲಾ ಪ್ರವಾಹ ಇವೇನೋ ಈ ಶೀತಸಾಗರದಲ್ಲಿ ಕಂಡು ಬರ್ತವೆ. ಓಕೆ, ನೆಕ್ಸ್ಟು ಹಿಂದೂ ಮಹಾಸಾಗರದ ಪ್ರವಾಹಗಳು ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದ ಪ್ರವಾಹಗಳು. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕನುಗುಣವಾಗಿ ದಿಕ್ಕನ್ನು ಬದಲಾಯಿಸುತ್ತವೆ. ಈ ಬದಲಾವಣೆ ಮನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿರುವುದು. ಬೇಸಿಗೆಯಲ್ಲಿ ಇವು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹಾಗೂ ಶರತ್ಕಾಲದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಪ್ರವಹಿಸುತ್ತವೆ. ನೋಡಿ ಪ್ರವಾಹಗಳು ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ, ಯಾಕಂದರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡೋಣ. ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳಲ್ಲಿ ಉಷ್ಣಸಾಗರ ಪ್ರವಾಹ ಅಂತ ಬಂದಾಗ ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಉತ್ತರ ಪೆಸಿಫಿಕ್ ಸಾಗರ ಅಂತಂದಮೇಲೆ ಉತ್ತರ ಸಮಭಾಜಕ ವೃತ್ತದ ಉಷ್ಣಸಾಗರನೇ ಆಗಿರುತ್ತಲ್ಲ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊಂಡು ನಾನು ಸುಮ್ಮನೆ ಗೆಸ್ ಮಾಡಬಹುದು. ಇದು ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಉಷ್ಣಸಾಗರ ಪ್ರವಾಹ ಆಗುತ್ತೆ. ಆಮೇಲೆ ಇಲ್ಲಿ ಕ್ಯುರೇಸಿಯೋ ಪ್ರವಾಹ ಬರುತ್ತಲ್ಲ, ಇದು ಕೂಡ ಉಷ್ಣಸಾಗರ ಪ್ರವಾಹ ಆಗುತ್ತೆ. ಶೀತಸಾಗರ ಪ್ರವಾಹಗಳಲ್ಲಿ ಒಯಾಸಿಯೋ ಬರುತ್ತೆ, ಆಮೇಲೆ ಕ್ಯಾಲಿಫೋರ್ನಿಯಾ ಪ್ರವಾಹಗಳು ಬರ್ತವೆ. ನೋಡಿ ಒಯಾಸಿಯೋ ಆಮೇಲೆ ಕ್ಯುರೇಸಿಯೋ ಇವೆರಡು ಜಪಾನ್ನಲ್ಲಿ ಕಂಡು ಬರುತ್ತೆ. ಈ ಜಪಾನ್ನ ಕರಾವಳಿ ಭಾಗದಲ್ಲಿ ಒಯಾಸಿಯೋ ಮತ್ತು ಕ್ಯುರೇಸಿಯೋ ಈ ಎರಡೂ ಸಂಧಿಸ್ತಕ್ಕಂಥ ಸ್ಥಳಗಳಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ಕಂಡು ಬರ್ತವೆ. ಮೀನುಗಾರಿಕಾ ಬ್ಯಾಂಕ್ಗಳಲ್ಲಿ ಕಂಡು ಬರ್ತವೆ. ಅಂದ್ರೆ ಅತಿ ಹೆಚ್ಚಾಗಿ ಮೀನು ಉತ್ಪಾದನೆಯಲ್ಲಿ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು ದಕ್ಷಿಣ ಪೆಸಿಫಿಕ್ ಸಾಗರ. ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಸಾಗರ ಪ್ರವಾಹ ಅಂತ ಬಂದಾಗ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಆಮೇಲೆ ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ. ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಇದು ಉಷ್ಣಸಾಗರ ಪ್ರವಾಹ ಆದರೆ ಪಶ್ಚಿಮ ಮಾರುತ ಪ್ರವಾಹ ಇದು ಶೀತಸಾಗರ ಪ್ರವಾಹ ಆಗಿರುತ್ತೆ. ನೆಕ್ಸ್ಟ್ ಪೇರು ಅಥವಾ ಹಂಬೋಲ್ಟ್ ಪ್ರವಾಹ, ಇದು ಕೂಡ ಶೀತಸಾಗರ ಪ್ರವಾಹ ಆಗುತ್ತೆ. ನೆಕ್ಸ್ಟು ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳು ಉಷ್ಣಸಾಗರದಲ್ಲಿ ನೋಡ್ತಾ ಹೋಗೋಣ. ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಇದು ಉಷ್ಣಸಾಗರ ಆಗುತ್ತೆ. ಗಲ್ಫ್ ಸ್ಟ್ರೀಮ್ ನೋಡಿ, ಇದು ಎಲ್ಲ ಎಕ್ಸಾಮ್ಗಳಿಗೆ ಫೇವರೇಬಲ್ ಕ್ವಶನ್ ಇದು. ಗಲ್ಫ್ ಸ್ಟ್ರೀಮ್ ಪ್ರವಾಹ ಯಾವ ರೀತಿಯಾದ ಪ್ರವಾಹ ಆಗುತ್ತೆ ಅಂತ ಉಷ್ಣಸಾಗರನ ಅಥವಾ ಶೀತಸಾಗರನ ಅಂತ ಕೊಡ್ತಾ ಇರ್ತಾರೆ. ಇದು ಏನೋ GPSTRಗೂ ಕೇಳಿದ್ದಾರೆ, TETಗೂ ಕೇಳಿದ್ದಾರೆ. ಬಟ್ ಈ ಸಾರಿ TETಗೆ ಕೇಳಿಲ್ಲ, ಹಾಗಂತ ಇದು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಇದು GPSTRಗೂ ಕೇಳ್ತಾರೆ. GPSTR ಮಾತ್ರ ಅಲ್ಲ, ವಿವಿಧ ಎಕ್ಸಾಮ್ಗಳಿಗೆ ಕೇಳ್ತಾ ಇರ್ತಾರೆ. ಗಲ್ಫ್ ಸ್ಟ್ರೀಮ್ ಪ್ರವಾಹ ಉಷ್ಣಸಾಗರ ಪ್ರವಾಹ ಆಗಿದೆ. ಉತ್ತರ ಅಟ್ಲಾಂಟಿಕ್ ಪ್ರವಾಹ ಉಷ್ಣಸಾಗರ ಆಗಿದೆ. ಶೀತಸಾಗರಗಳಲ್ಲಿ ಲ್ಯಾಬ್ರಡಾರ್ ಪ್ರವಾಹ ಬರುತ್ತೆ, ನಾರ್ವೇಜಿಯನ್ ಪ್ರವಾಹ ಬರುತ್ತೆ, ಕ್ಯಾನರಿ ಪ್ರವಾಹ ಬರುತ್ತೆ. ಓಕೆ, ನೆಕ್ಸ್ಟ್ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳು. ಉಷ್ಣಸಾಗರ ಪ್ರವಾಹದಲ್ಲಿ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಬ್ರೆಜಿಲ್ ಪ್ರವಾಹ ಬರುತ್ತೆ. ಇದು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟ್ ಆಗಿದೆ. ಶೀತಸಾಗರ ಪ್ರವಾಹದಲ್ಲಿ ಫಾಕ್ಲ್ಯಾಂಡ್, ಬೆಂಗ್ವಿಲಾ ಇವುಗಳೆಲ್ಲ ಏನು ಶೀತಸಾಗರ ಪ್ರವಾಹದಲ್ಲಿ ಕಂಡುಬರುತ್ತೆ. ಓಕೆ, ಇನ್ನು ಮುಂದೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ನೆಕ್ಸ್ಟ್ ಹಿಂದೂ ಮಹಾಸಾಗರ. ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳು. ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹಗಳಂದರೆ ಮೊಜಾಂಬಿಕ್, ಮಡಗಾಸ್ಕರ್, ಅಗುಲ್ಲಾಸ್ ಇವು ಉಷ್ಣಸಾಗರ ಪ್ರವಾಹಗಳು ಮತ್ತು ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹ ಶೀತಸಾಗರ ಪ್ರವಾಹ.
ಅಲ್ಲಿ ಓದಿದ್ವಲ್ಲ, ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ. ಓಕೆ, ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಇದೇನೋ ಉಷ್ಣಸಾಗರ ಪ್ರವಾಹ ಆಗುತ್ತೆ. ಅದೇ ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹ ಅಂತ ಬಂದಾಗ ಶೀತಸಾಗರ ಪ್ರವಾಹ ಆಗುತ್ತೆ. ಓಕೆ, ಇದು ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಈ ಮ್ಯಾಪನ್ನು ಒಂದ್ಸತಿ ನೀವು ಕಣ್ಣಾಡಿಸಿದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ ನೋಡಿ. ಈ ಧ್ರುವ ಪ್ರದೇಶಗಳಿಂದ ಈ ಕಡೆ ಹೋದರೆ ಇದೇನಾಗುತ್ತೆ, ಶೀತ ಸಾಗರ ಪ್ರವಾಹಗಳಾಗ್ತವೆ. ಸಮಭಾಜಕ ವೃತ್ತದಿಂದ ಮೇಲ್ಗಡೆ ಅಥವಾ ಕೆಳಗಡೆ ಬಂದರೆ ಅವು ಉಷ್ಣ ಸಾಗರ ಪ್ರವಾಹಗಳಾಗಿರ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ಶೀತ ಸಾಗರ ಪ್ರವಾಹಗಳು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ದಕ್ಷಿಣ ಪೆಸಿಫಿಕ್ ಪ್ರವಾಹ ಇಲ್ಲಿದೆ. ಇದು ಯಾವ ರೀತಿ ಆಗುತ್ತೆ, ಇದು ಶೀತ ಸಾಗರ ಪ್ರವಾಹ ಆಗುತ್ತೆ. ಅದೇ ಇಲ್ಲಿಂದ ಈ ಕಡೆ ಬಂದಿದೆ ನೋಡಿ, ಇದ್ಯಾವುದು ದಕ್ಷಿಣ ಪೆಸಿಫಿಕ್ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಇದೆ. ಇದು ಇಲ್ಲಿದೆ ನೋಡಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯುರೋಸಿಯಾ ಪ್ರವಾಹ, ಇದು ಉಷ್ಣ ಸಾಗರ ಪ್ರವಾಹ ಆಗುತ್ತೆ. OSCO ಇದು ಶೀತ ಸಾಗರ ಪ್ರವಾಹ ಆಗುತ್ತೆ ನೋಡಿ. ಎಲ್ಲ ಕೊಟ್ಟಿದ್ದಾರೆ. ಇದು ಗಲ್ಫ್ ಸ್ಟ್ರೀಮ್ ಇದೆ ನೋಡಿ, ಗಲ್ಫ್ ಸ್ಟ್ರೀಮು ಸಮಭಾಜಕ ವೃತ್ತದಿಂದ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಉಷ್ಣ ಸಾಗರ ಪ್ರವಾಹ ಆಗುತ್ತೆ. ಇದು ಬ್ರೆಜಿಲ್ ಪ್ರವಾಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತುಂಬ ಇಂಪಾರ್ಟೆಂಟ್ ನೋಡಿ. ಬೆಂಗುಲ ಪ್ರವಾಹ ಕೊಟ್ಟಿದ್ದಾರೆ. ಎಲ್ಲನೂ ಇದ್ದಾವೆ, ನೀವು ಒಂದು ಸರಿ ಕಣ್ಣಾಡಿಸಿದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ಓಕೆ, ಆಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿದ್ದರೆ ಇದು ಉಷ್ಣ ಸಾಗರ ಪ್ರವಾಹ, ಈ ರೀತಿಯಾಗಿದ್ದರೆ ಇದು ಶೀತ ಸಾಗರ ಪ್ರವಾಹ. ಇವೇನಿದಾವಲ್ಲ ಇವೆಲ್ಲ ಶೀತ ಸಾಗರ ಪ್ರವಾಹಗಳೇ. ಇದಾಯಿತು. ಇದೇನು ಪೆರುವಿಯನ್ ಪ್ರವಾಹ, ಆಮೇಲೆ ಇಲ್ಲಿ ನೋಡಿ ಬೆಂಗುಲ್ ಪ್ರವಾಹ ಈ ರೀತಿಯಾಗಿ ಕೊಟ್ಟಿದ್ದಾರಲ್ಲ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಆಮೇಲೆ ಇದು ಕ್ಯಾನರಿ ಪ್ರವಾಹ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದಮೇಲೆ ಇದು ಶೀತ ಸಾಗರ ಪ್ರವಾಹ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಮುಖ ಮೀನುಗಾರಿಕಾ ಪ್ರದೇಶಗಳು: ಹೊನ್ಶು ಹೊಕ್ಕೈಡೋ ಮೀನುಗಾರಿಕಾ ಪ್ರದೇಶಗಳು, ಕ್ಯುರೋಶಿಯೋ ಉಷ್ಣಸಾಗರ ಪ್ರವಾಹ ಮತ್ತು OSCO ಶೀತ ಪ್ರವಾಹಗಳು ಸಂಧಿಸುವ ಪ್ರದೇಶ ಜಪಾನ್ನಲ್ಲಿ ಕಂಡುಬರುತ್ತೆ. ಆವಾಗಲೇ ನಾ ಹೇಳಿದ್ನಲ್ಲ, ಇವೇನು ಕ್ಯುರೋಶಿಯೋ ಮತ್ತು OSCO ಸಂಧಿಸ್ತಕ್ಕಂಥ ಸ್ಥಳಗಳಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ಕಂಡುಬರುತ್ತೆ. ಇವೆರಡು ಸಂಧಿಸೋದು ಜಪಾನ್ನಲ್ಲೆಲ್ಲ. ಸೊ ಹಾಗಾಗಿ ಇಲ್ಲಿ ಹೆಚ್ಚಾಗಿ ಮೀನುಗಾರಿಕೆ ಕಂಡುಬರುತ್ತೆ. ಹೊನ್ಶು ಹೊಕ್ಕೈಡೋ ಇವೆರಡು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಇವೆರಡು ಮೀನುಗಾರಿಕಾ ಪ್ರದೇಶಗಳು, ಇವು ಜಪಾನ್ನಲ್ಲಿ ಕಂಡುಬರ್ತವೆ. ಓಕೆ, ನೆಕ್ಸ್ಟು ಗ್ರ್ಯಾಂಡ್ ಬ್ಯಾಂಕ್ ಅಂತ ಕರೀತಾರೆ. ಗ್ರ್ಯಾಂಡ್ ಬ್ಯಾಂಕ್ ಗಲ್ಫ್ ಸ್ಟ್ರೀಮ್ ಉಷ್ಣ ಪ್ರವಾಹ ಮತ್ತು ಲ್ಯಾಬ್ರಡಾರ್ ಶೀತ ಪ್ರವಾಹಗಳು ಸಂಧಿಸುವ ಪ್ರದೇಶ ನ್ಯೂ ಫೌಂಡ್ಲ್ಯಾಂಡ್, ಇದು ಕೆನಡಾದಲ್ಲಿ ಕಂಡುಬರುತ್ತೆ ನೋಡಿ. ಗಲ್ಫ್ ಸ್ಟ್ರೀಮು ಇದು ಉಷ್ಣ ಪ್ರವಾಹ, ಹಾಗೆ ಲ್ಯಾಬ್ರಡಾರ್ ಇದು ಶೀತ ಪ್ರವಾಹ. ಇವೆರಡೂ ಕೂಡ ಸಂಧಿಸ್ತಕ್ಕಂಥ ಸ್ಥಳ ಎಲ್ಲಿ, ನ್ಯೂ ಫೌಂಡ್ಲ್ಯಾಂಡ್. ಇಲ್ಲಿ ಇದು ಕೆನಡಾದಲ್ಲಿ ಕಂಡುಬರುತ್ತೆ. ಇಲ್ಲಿ ಗ್ರ್ಯಾಂಡ್ ಬ್ಯಾಂಕ್ ಕಂಡುಬರುತ್ತೆ. ಇದು ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಥರ್ಡ್ ಡಾಗ್ಗರ್ ಬ್ಯಾಂಕ್ ಅಂತ ಕರೀತಾರೆ. ಇದು ಉತ್ತರ ಸಮುದ್ರ ವಲಯದಲ್ಲಿ ಕಂಡುಬರುತ್ತೆ. ಇದು ಯುರೋಪಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಉಬ್ಬರವಿಳಿತಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತ ಅಂತ ಕರೀತಾರೆ. ಉಬ್ಬರವಿಳಿತಗಳಿಗೆ ಮುಖ್ಯ ಕಾರಣವೆಂದರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಗುರುತ್ವಾಕರ್ಷಣಾ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಉಬ್ಬರವಿಳಿತಕ್ಕೆ ಮುಖ್ಯ ಕಾರಣಗಳೇನು ಅಂತ GPSTRಗೆ ಕೇಳ್ತಾರೆ, ಹಿಂದೆ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಉಬ್ಬರವಿಳಿತ ಅಂದ್ರೆ ಏನು, ಆಮೇಲೆ ಉಬ್ಬರವಿಳಿತದಕ್ಕೆ ಕಾರಣಗಳೇನು, ಈ ರೀತಿಯಾಗಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನೋಡಿ. ಚಂದ್ರನ ಗುರುತ್ವಾಕರ್ಷಣಾ ಶಕ್ತಿ, ಆಮೇಲೆ ಸೂರ್ಯನ ಗುರುತ್ವಾಕರ್ಷಣಾ ಶಕ್ತಿ, ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣಾ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ, ಇವೆಲ್ಲದರಿಂದ ಉಬ್ಬರವಿಳಿತಗಳು ಉಂಟಾಗ್ತವೆ. ವಿಧಗಳು: ಉಬ್ಬರವಿಳಿತಗಳಲ್ಲಿ ಎಷ್ಟು ವಿಧಗಳಿದ್ದಾವೆ, ಯಾವ ರೀತಿಯಾಗಿದ್ದಾವೆ ಅಂತ ನೋಡೋಣ. ಉಬ್ಬರವಿಳಿತಗಳಲ್ಲಿ ಮುಖ್ಯವಾಗಿ 2 ವಿಧಗಳಿದ್ದಾವೆ. ಅವುಗಳೆಂದರೆ ಏರುಬ್ಬರ, ಹೈ ಟೈಡ್ ಅಂತ ಕರೀತಾರೆ. ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದರಿಂದ ಉಂಟಾಗುತ್ತೆ. ಇದನ್ನು ಏರುಬ್ಬರ ಅಥವಾ ಪ್ರವಾಹದ ಉಬ್ಬರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಳಿಯುಬ್ಬರ, ಲೋ ಟೈಡ್ ಅಂತ ಕರೀತಾರೆ. ಇಳಿಯುಬ್ಬರ, ಲೋ ಟೈಡ್, ಒಮ್ಮೆ ಏರುಬ್ಬರದ ಪ್ರಮಾಣದಷ್ಟೇ ನೀರಿನ ಮಟ್ಟ ಕೆಳಗೆ ಇಳಿಯುವುದು, ಇದನ್ನೇ
ಇಳಿಯುಬ್ಬರ ಅಂತ ಕರೀತಾರೆ. ಸಾಗರ ಅಥವಾ ಸಮುದ್ರಗಳಲ್ಲಿ ಏರುಬ್ಬರ ಮತ್ತು ಇಳಿಯುಬ್ಬರಗಳುಂಟಾಗುತ್ತವೆ. ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರದ ನಡುವೆ 6 ಗಂಟೆ 13 ನಿಮಿಷಗಳಷ್ಟು ಸಮಯವಿರುತ್ತೆ. ಒಂದು ಏರುಬ್ಬರ, ಒಂದು ಇಳಿಯುಬ್ಬರ, ಹೈ ಟೈಡ್ ಮತ್ತು ಲೋ ಟೈಡ್ಗಳ ನಡುವೆ 6 ಗಂಟೆ 13 ನಿಮಿಷಗಳಷ್ಟು ಸಮಯ ಇರುತ್ತೆ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರದ ನಡುವೆ 12 ಗಂಟೆ 26 ನಿಮಿಷಗಳಷ್ಟು ಅಂತರವಿರುತ್ತೆ. ನೋಡಿ, ತುಂಬ ಕನ್ಫ್ಯೂಸ್ ಮಾಡ್ತಾ ಇರ್ತವೆ ಇಂಥ ಹೇಳಿಕೆಗಳು. ಸೊ ಕರೆಕ್ಟಾಗಿ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ. ಒಂದು ಏರುಬ್ಬರ, ಇನ್ನೊಂದು ಇಳಿಯುಬ್ಬರ, ಈ ಎರಡರ ನಡುವೆ 6 ಗಂಟೆ 13 ನಿಮಿಷ ಟೈಮ್ ಇದ್ದರೆ, ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರದ ನಡುವೆ 12 ಗಂಟೆ 26 ನಿಮಿಷಗಳಷ್ಟು ಅಂತರ ಇರುತ್ತೆ. 24 ಗಂಟೆ 52 ನಿಮಿಷಗಳ ಅವಧಿಯಲ್ಲಿ 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳು ಉಂಟಾಗ್ತವೆ. ನೋಡಿ, ಏರುಬ್ಬರ, ಇಳಿಯುಬ್ಬರ. ಒಂದು ಏರುಬ್ಬರ ಈ ರೀತಿಯಾಗಿ ಆಗುತ್ತೆ. ಇದು ಏರುಬ್ಬರ. ನೆಕ್ಸ್ಟ್ ಇದು ಏರಿದಾದ್ಮೇಲೆ ಇಳಿಬೇಕಲ್ಲ, ಇದು ಇಳಿಯುಬ್ಬರ. ಆಮೇಲೆ ನೆಕ್ಸ್ಟ್ ಮತ್ತೆ ಏರುಬ್ಬರ. ಇವೆರಡರ ನಡುವೆ ಎಷ್ಟು ಗಂಟೆ ಇರುತ್ತೆ? 12 ಗಂಟೆ 26 ನಿಮಿಷದಷ್ಟು ಸಮಯ ಇರುತ್ತೆ. ಅದೇ ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರದ ನಡುವೆ ಸಮಯ ಎಷ್ಟು ಅಂತ ಕೇಳಿದಾಗ 6 ಗಂಟೆ 13 ನಿಮಿಷದಷ್ಟು ಸಮಯ ಇರುತ್ತೆ. 6 ಗಂಟೆ 13 ನಿಮಿಷ ಎರಡು ಪ್ಲಸ್ ಮಾಡಿದರೆ 12 ಗಂಟೆ 26 ನಿಮಿಷದಷ್ಟು ಇಲ್ಲಿ ಟೈಮ್ ಬರುತ್ತೆ. ಆಮೇಲೆ 2 ಏರುಬ್ಬರ 2 ಇಳಿಯುಬ್ಬರ, ಒಂದು ಏರು ಒಂದು ಕೆಳಗಿಳಿದು ಮತ್ತೆ ಒಂದು ಏರು ಒಂದು ಕೆಳಗಿಳಿದ್ರೆ ಈ 24 ಗಂಟೆ 52 ನಿಮಿಷದಷ್ಟು ಅವಧಿಯಲ್ಲಿ 2 ಏರುಬ್ಬರ 2 ಇಳಿಯುಬ್ಬರಗಳು ಉಂಟಾಗ್ತವೆ. ಈ ರೀತಿಯಾಗಿ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಸೂರ್ಯ ಮತ್ತು ಚಂದ್ರರ ಸ್ಥಾನದ ಆಧಾರದ ಮೇಲೆ ಉಬ್ಬರವಿಳಿತಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಗರಿಷ್ಠ ಅಥವಾ ಅಧಿಕ ಉಬ್ಬರ, ಸ್ಪ್ರಿಂಗ್ ಟೈಡ್ ಅಂತ ಕರೀತಾರೆ. ಗರಿಷ್ಠ ಅಥವಾ ಅಧಿಕ ಉಬ್ಬರ, ಸ್ಪ್ರಿಂಗ್ ಟೈಡ್. ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಉಂಟಾಗುತ್ತೆ. ನೋಡಿ, ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಅಧಿಕ ಉಬ್ಬರ ಅಥವಾ ಗರಿಷ್ಠ ಅಥವಾ ಅಧಿಕ ಉಬ್ಬರಗಳು ಉಂಟಾಗ್ತವೆ. ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವಾಕರ್ಷಣ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಗರಿಷ್ಠವಾಗಿರುವಂತೆ ಇಳಿಯುಬ್ಬರಗಳ ಪ್ರಮಾಣವೂ ಸಹ ಕನಿಷ್ಠವಾಗಿ ಇರ್ತವೆ. ನೋಡಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಯಾವ ರೀತಿಯಾಗಿ ಉಬ್ಬರವಿಳಿತಗಳು ಕಂಡು ಬರ್ತವೆ ಅಂತ ಕೇಳಿದಾಗ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಗರಿಷ್ಠವಾಗಿರ್ತವೆ, ಅಂದರೆ ಅಧಿಕವಾಗಿರ್ತವೆ. ಇಳಿಯುಬ್ಬರಗಳು ಕನಿಷ್ಠವಾಗಿರ್ತವೆ. ಓಕೆ, ನೆಕ್ಸ್ಟು ಕನಿಷ್ಠ ಉಬ್ಬರಗಳು, ನೀಪ್ ಟೈಡ್ ಅಂತ ಕರೀತಾರೆ. ಕನಿಷ್ಠ ಉಬ್ಬರಗಳು ವೃದ್ಧಿಚಂದ್ರ ಮತ್ತು ಅರ್ಧಾದಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ. ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಲಂಬವಾಗಿರ್ತಾನೆ. ನೋಡಿ, ಅಲ್ಲಿ ಭೂಮಿ, ಚಂದ್ರ, ಸೂರ್ಯ ಮೂರು ಸರಳ ರೇಖೆಯಲ್ಲಿದ್ದಾಗ ಅಲ್ಲೇನಾಗುತ್ತೆ, ಉಬ್ಬರವಿಳಿತಗಳು ಕಂಡುಬರ್ತವೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ. ಬಟ್ ಇಲ್ಲೇನು, ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿರ್ತಾನೆ ಮತ್ತು ಚಂದ್ರ ಭೂಮಿಗೆ ಲಂಬವಾಗಿರ್ತಾನೆ. ಇದು ಭೂಮಿ, ಇದು ಸೂರ್ಯ ಅಂತ ಇಟ್ಕೊಳ್ಳಿ. ಭೂಮಿ ಮತ್ತು ಸೂರ್ಯ ಇವೆರಡು ಏನಾಗಿರುತ್ತೆ, ಸರಳ ರೇಖೆಯಲ್ಲಿರ್ತವೆ. ಚಂದ್ರನು ಭೂಮಿಗೆ ಲಂಬವಾಗಿರ್ತಾನೆ. ಸೊ ಇದು ಚಂದ್ರ. ಈ ರೀತಿಯಾಗಿದ್ದಾಗ ಈ ರೀತಿಯಲ್ಲಿ ಉಬ್ಬರವಿಳಿತಗಳು ಏರುಬ್ಬರ ಹೆಚ್ಚಾಗುವುದಿಲ್ಲ ಮತ್ತು ಇಳಿಯುಬ್ಬರವು ಕಡಿಮೆಯಾಗುವುದಿಲ್ಲ, ಎರಡು ಸಮನಾಗಿರ್ತವೆ. ಓಕೆ, ಗರಿಷ್ಠ ಮತ್ತು ಕನಿಷ್ಠ ಉಬ್ಬರವಿಳಿತಗಳು ಇಲ್ಲಿ ಕೊಟ್ಟಿದ್ದಾರೆ. ಗರಿಷ್ಠ ಮತ್ತು ಕನಿಷ್ಠ ಉಬ್ಬರವಿಳಿತಗಳು ಯಾವ್ಯಾವ ಟೈಮಲ್ಲಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕನಿಷ್ಠ ಉಬ್ಬರ, ಇಲ್ಲಿ ಗರಿಷ್ಠ ಉಬ್ಬರ ಆಗುತ್ತೆ. ಆಮೇಲೆ ಮತ್ತೆ ಇಲ್ಲಿ ಕನಿಷ್ಠ ಉಬ್ಬರ, ಇಲ್ಲಿ ಇಳಿಯುಬ್ಬರ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈಗ ವೃದ್ಧಿಚಂದ್ರ ಈ ರೀತಿಯಾಗಿ. ಓಕೆ, ಇದನ್ನು ಒಂದು ಸ್ವಲ್ಪ ನೀಟಾಗಿ ಹೇಳಿಬಿಡ್ತೀನಿ. ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಇದು ಏನು ಈ ರೀತಿಯಾಗಿ ಕೊಟ್ಟಿದ್ದಾರಲ್ಲ ಅಂತ. ನೋಡಿ, ಇಲ್ಲಿ ಸೂರ್ಯ ಇದೆ, ಇಲ್ಲಿ ಭೂಮಿ ಇದೆ, ಇದು ಚಂದ್ರ. ಭೂಮಿ, ಸೂರ್ಯ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿದ್ದಾಗ ಅಮಾವಾಸ್ಯೆ ಆಗುತ್ತೆ. ಅಮಾವಾಸ್ಯೆ ದಿನ ಗರಿಷ್ಠ ಏರುಬ್ಬರ ಇರುತ್ತೆ, ಗರಿಷ್ಠ ಉಬ್ಬರ ಇರುತ್ತೆ. ಆಮೇಲೆ ಇಲ್ಲಿ ಏರುಬ್ಬರ ಕೂಡ ಗರಿಷ್ಠವಾಗಿರುತ್ತೆ.
ಇಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಓರೆ ಆಗಿದೆಯಲ್ಲ ಚಂದ್ರನಲ್ಲಿ, ಇದು ಭೂಮಿ ಇದೆ, ಇಲ್ಲಿ ಚಂದ್ರ ಇದ್ದಾನೆ. ಅಂದರೆ ಭೂಮಿಗೆ ಚಂದ್ರ ಲಂಬವಾಗಿರ್ತಾನೆ. ಆಮೇಲೆ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದಾಗ ಇಳಿಯುಬ್ಬರ ಉಂಟಾಗುತ್ತೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಇಳಿಯುಬ್ಬರ ಅಂದರೆ ಕನಿಷ್ಠ ಉಬ್ಬರ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದು ಏರುಬ್ಬರ. ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದೆ, ಇಲ್ಲಿ ಗರಿಷ್ಠ ಉಬ್ಬರ ಕಂಡು ಬರುತ್ತೆ, ಇಲ್ಲೂ ಏರುಬ್ಬರ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಇಳಿಯುಬ್ಬರ. ಯಾಕಂದರೆ ಚಂದ್ರ ಇಲ್ಲಿದ್ದಾನೆ. ಸೂರ್ಯ ಮತ್ತು ಭೂಮಿ ಸರಳ ರೇಖೆಯಲ್ಲಿದ್ದು ಚಂದ್ರ ಭೂಮಿಗೆ ಲಂಬವಾಗಿದ್ದಾಗ ಅಲ್ಲೇನಾಗುತ್ತೆ, ಏರುಬ್ಬರ ಮತ್ತು ಇಳಿಯುಬ್ಬರ ಕನಿಷ್ಠವಾಗಿರೋದು ಕಂಡು ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ನೆಕ್ಸ್ಟು ಉಪಯೋಗಗಳು. ಈ ಏರುಬ್ಬರ ಮತ್ತು ಇಳಿಯುಬ್ಬರದಿಂದ ಏನೆಲ್ಲ ಉಪಯೋಗಗಳಾಗ್ತವೆ? ಉಬ್ಬರವಿಳಿತಗಳು ಮನುಷ್ಯನಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಉಪಯುಕ್ತವಾಗಿವೆ. ಅವುಗಳೆಂದರೆ ಫಸ್ಟ್ ಒನ್ನು ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗುತ್ತೆ. ಈ ನೌಕಾಯಾನ ಯಾರು ಮಾಡ್ತಾ ಇರ್ತಾರಲ್ಲ, ಅಂದರೆ ನೌಕಾಯಾನದಲ್ಲಿ ನೌಕೆಗಳಿಗೆ ಈ ನೌಕಾಯಾನದ ಬಿಸ್ನೆಸ್ ಇರುತ್ತಲ್ಲ ಅಂಥವರಿಗೆ ಉಪಯೋಗ ಆಗುತ್ತೆ. ಆಮೇಲೆ ಬಂದರು ಮತ್ತು ಹಡಗು ನಿಲ್ದಾಣಗಳನ್ನು ನಿರ್ಮಿಸಲು ಸಹಕಾರಿಯಾಗುತ್ತೆ. ಉಬ್ಬರವಿಳಿತಗಳಿಂದ ಬರುವ ನೀರು ಬಂದರುಗಳ ತೀರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸ್ತವೆ. ಈ ಬಂದರುಗಳ ತೀರ ಇರುತ್ತಲ್ಲ, ಜಾಸ್ತಿ ಕಸ ಇರುತ್ತಲ್ಲ, ಅದನ್ನೆಲ್ಲವೂ ಕೂಡ ತಗೊಂಡು ಒಳಗಡೆ ಏನು ಪ್ರವಾಹ ಈ ರೀತಿಯಾಗಿ ಉಬ್ಬರವಿಳಿತಗಳು ಬಂದು ಅಲ್ಲಿ ಮೈದಾನಕ್ಕೆ ಟಚ್ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಕಸರಾಶಿಯನ್ನು ತೆಗೆದುಕೊಂಡು ಒಳಗಡೆ ಹೋಗುತ್ತಲ್ಲ. ಸೊ ಹಾಗಾಗಿ ಈ ಉಬ್ಬರವಿಳಿತಗಳಿಂದ ಬಂದರುಗಳ ತೀರ ಏನಾಗುತ್ತೆ, ಸ್ವಚ್ಛವಾಗುತ್ತವೆ. ಉಪ್ಪನ್ನು ಉತ್ಪಾದಿಸಲು ಸಹಕಾರಿಯಾಗ್ತವೆ. ಮೀನುಗಾರಿಕೆಗೆ ಅನುಕೂಲವಾಗುತ್ತೆ. ಉಬ್ಬರವಿಳಿತಗಳಿಂದ ವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದಿಸಲು ಸಾಧ್ಯ ಆಗುತ್ತೆ. ನೋಡಿ, ಇದು GPS ಟೇರಿಗೆ ಕೇಳ್ತಾರೆ ನೋಡಿ, ತುಂಬಾ ಇಂಪಾರ್ಟೆಂಟು. ಉಬ್ಬರವಿಳಿತಗಳಿಂದ ಯಾವ್ಯಾವ ಉಪಯೋಗಗಳಾಗ್ತವೆ ಅಂತ ಕೇಳ್ತಾರೆ. ನೌಕಾಯಾನಕ್ಕೆ ಉಪಯೋಗ ಆಗುತ್ತೆ, ಬಂದರುಗಳು ಸ್ವಚ್ಛವಾಗ್ತವೆ, ಇಲ್ಲೇನಾಗುತ್ತೆ ನಿಯಮಿತವಾಗಿ ಸ್ವಚ್ಛ ಆಗುತ್ತೆ. ಆಮೇಲೆ ಹಡಗು ನಿಲ್ದಾಣ, ಆಮೇಲೆ ಬಂದರುಗಳು ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಉಪ್ಪನ್ನು ಉತ್ಪಾದನೆ ಮಾಡಲು ಕೂಡ ಸಹಕಾರಿಯಾಗುತ್ತೆ. ಮೀನುಗಾರಿಕೆಗೆ ಅನುಕೂಲವಾಗುತ್ತೆ. ಆಮೇಲೆ ವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡಬಹುದು. ಓಕೆ, ಈ ರೀತಿಯಾಗಿ ಉಪಯೋಗಗಳು ಆಗ್ತವೆ. ಸಾಗರಗಳ ಸಂರಕ್ಷಣೆ. ಸಾಗರಗಳ ಸಂರಕ್ಷಣೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಮುಖ್ಯವಾಗಿದೆ. ಸಾಗರಗಳು ಮನುಷ್ಯನಿಗೆ ವಿವಿಧ ರೀತಿಯಲ್ಲಿ ಸಹಕಾರಿಯಾಗಿರುವುದಲ್ಲದೆ ಅವುಗಳಲ್ಲಿ ಅಸಂಖ್ಯಾತ ಬಗೆಯ ಜೀವಿಗಳು ಜೀವಿಸುತ್ತವೆ. ಸಾಗರಗಳು ಸಹ ಇಂದು ಮಾಲಿನ್ಯದಿಂದ ಹೊರತಾಗಿಲ್ಲ. ಇದರಿಂದ ಮುಂದೆಯೂ ಸಹ ಸಾಗರಗಳು ಇದೇ ರೀತಿಯಲ್ಲಿ ಉಳಿಯುವುದು ಸಾಧ್ಯವಿಲ್ಲ. ನೋಡಿ, ಯಾರೆಲ್ಲ ಬೀಚ್ಗೆ ಅಲ್ಲಿ ಹೋಗ್ತಾರಲ್ಲ, ಅಲ್ಲಿ ಕೆಲವೊಂದಿಷ್ಟು ಏನು ತಮ್ಮ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನು ತಗೊಂಡೋಗಿರ್ತಾರಲ್ಲ ಅವುಗಳನ್ನೆಲ್ಲ ಅಲ್ಲೇ ಬಿಸಾಕ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಸಾಗರಗಳಲ್ಲಿ ಆಗಿರ್ಬೋದು, ಸಮುದ್ರಗಳಲ್ಲಿ ಅದರಿಂದ ತುಂಬಾನೇ ಕಸರಾಶಿಗಳು ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ಸಾಗರಗಳನ್ನು ಸಂರಕ್ಷಿಸುವುದು ಅಗತ್ಯ. ಸಾಗರಗಳ ಸಂರಕ್ಷಣೆಗಾಗಿ ಕೆಳಕಂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಯಾವ ಕಾರ್ಯಕ್ರಮಗಳು? ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು. ಆಮೇಲೆ ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸುವುದು. ಈ ಅಣು ಇಂಧನ ತ್ಯಾಜ್ಯ ಇರ್ತಾವಲ್ಲ ಅವುಗಳು ಸಾಗರಗಳಿಗೆ ಸುರಿಸೋದ್ರಿಂದ ಅಲ್ಲಿ ಮಾಲಿನ್ಯ ಹೆಚ್ಚಾಗುತ್ತೆ. ಆಮೇಲೆ ಸಾಗರಗಳ ಮೂಲಕ ಏನು ಕಚ್ಚಾ ತೈಲಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರಲ್ಲ, ಕೆಲವೊಂದು ಟೈಮಲ್ಲಿ ಮಿಸ್ ಆಗಿ ಅಲ್ಲಿ ಅವುಗಳು ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಅಲ್ಲೇ ಇದು ಫಾರ್ ಎಕ್ಸಾಂಪಲ್ ನಾವು ನೋಡಿರ್ತೀವಿ, ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಕೇಳಿದ್ದೀವಿ, ಕಚ್ಚಾ ತೈಲಗಳು ಸಾಗಣೆ ಟೈಮಲ್ಲಿ ಅಲ್ಲೇ ಅದೇನಾಗುತ್ತೆ, ಬಿದ್ದೋಗ್ಬಿಡುತ್ತೆ ನೀರಿನಲ್ಲಿ. ಆಮೇಲೆ ನೀರಿನಲ್ಲಿ ತೇಲುತ್ತೆ ಅದೆಲ್ಲ. ಸೊ ಈ ರೀತಿಯಾಗಿ ಆಗೋದ್ರಿಂದ ಏನಾಗುತ್ತೆ, ಸಾಗರಗಳಲ್ಲಿ ಮಾಲಿನ್ಯ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದರ ಬದಲು ಕೊಳವೆ ಮಾರ್ಗದ ಮೂಲಕ ಈ ಕಚ್ಚಾ ತೈಲವನ್ನು ಸಾಗಿಸಿದ್ರೆ ಉತ್ತಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ತೀರ ವಲಯದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳು ಸಮುದ್ರ ಸೇರದಂತೆ ತೀವ್ರ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಣ ಮಾಡಬೇಕು. ಸಾಗರಗಳ ತೀರಗಳಲ್ಲಿ ಅದಿರುಗಳ ಸಂಗ್ರಹಣೆ ಮತ್ತು ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಣ ಮಾಡಬೇಕು. ಕರಾವಳಿಯ ಮರಳು ದಂಡೆಗಳನ್ನು ಅಂದರೆ ಬೀಚ್ಗಳಲ್ಲಿ ವಿವಿಧ ರೀತಿಯಲ್ಲಿ ಹಾಳುಗೆಡುತ್ತಿದ್ದ ಅವುಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ.
ನೋಡಿ ಬೀಚ್ಗಳಿಗೆ ಹೋದಾಗ ಏನೆಲ್ಲ ಅಲ್ಲಿ ಕಸರಾಶಿಗಳು ಉಂಟಾಗ್ತಾವಲ್ಲ ಅವುಗಳನ್ನು ಕೂಡ ತಡೆಗಟ್ಟಬೇಕು ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಇವುಗಳನ್ನೆಲ್ಲ ಮಾಡೋದ್ರಿಂದ ಮಾಲಿನ್ಯ ಮಾಡೋದು ಕಡಿಮೆ ಮಾಡಬಹುದು ಈ ಸಾಗರ ಸಮುದ್ರಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಅಭ್ಯಾಸಗಳು ಬರುತ್ತೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಎಷ್ಟಿರುತ್ತೆ? 100 ಫ್ಯಾದಮ್. ಓಕೆ, 100 ಫ್ಯಾದಮ್. 1 ಫ್ಯಾದಮ್ ಎಷ್ಟು ಅಡಿ ಇರುತ್ತೆ? 6 ಅಡಿ. ನೋಡಿ, ಒಂದು ಫ್ಯಾದಮ್ಮು 6 ಅಡಿ. 1 ಫ್ಯಾದಮ್ ಈಸ್ ಈಕ್ವಲ್ ಟು 6 ಅಡಿ ಈಸ್ ಈಕ್ವಲ್ ಟು 1.8 ಮೀಟರ್. ಮೀಟರಲ್ಲಿ ಲೆಕ್ಕ ಮಾಡಿದರೆ 1.8 ಮೀಟರ್, ಅಡಿಯಲ್ಲಿ ಲೆಕ್ಕ ಮಾಡಿದ್ರೆ 6 ಅಡಿ. ಓಕೆ, ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾರೆ. ಮರಿಯಾನಾ ಟ್ರಂಚ್. ನೋಡಿ, ಸಾರಿ, ಇದು ಚಾಲೆಂಜರ್ ತಗ್ಗು. ಚಾಲೆಂಜರ್ ತಗ್ಗು ಇದು ಮರಿಯಾನಾ ಟ್ರಂಚ್ ಅಲ್ಲಿ ಕಂಡು ಬರುತ್ತೆ. ಇದು ಎಷ್ಟು ಮೀಟರ್ ಆಳದಲ್ಲಿದೆ ಅಂತ ಕೇಳಿದ್ರೆ 10,929 ಮೀಟರ್ ಆಳದಲ್ಲಿ ಕಂಡು ಬರುತ್ತೆ. ಓಕೆ, ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಷ್ಟಿದೆ? 35 ppt. ppt ಅಂದರೆ ಪಾರ್ಟ್ಸ್ ಪರ್ ಥೌಸಂಡ್ಸ್ ಅಂತ ಬರುತ್ತೆ. ಓಕೆ, ಸಾರಿ, ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. 1000 ಆಗಬೇಕಲ್ಲ, ಇದು 100 ಆಗಿತ್ತು. ಓಕೆ, ppt. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು, ಗರಿಷ್ಠ ಉಬ್ಬರಗಳು ಕಂಡುಬರ್ತವೆ. ಓಕೆ, ಯಾಕಂದರೆ ಆ ಟೈಮಲ್ಲಿ ಅಮಾವಾಸ್ಯೆ ದಿನ ಇದೇನು ಭೂಮಿ ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿರೋದ್ರಿಂದ ಅಲ್ಲಿ ಗರಿಷ್ಠ ಉಬ್ಬರಗಳು ಕಂಡು ಬರ್ತವೆ. ಓಕೆ, ಫ್ಯಾದಮ್ ಇದೇನು? ಸಾಗರದ ಆಳವನ್ನು ಅಳೆಯೋದಕ್ಕೆ ಅಳೆಯಲು ಇರತಕ್ಕಂಥ ಮಾಪನ ಆಗಿದೆ. ಓಕೆ, OSCO ಇದೇನು? ಶೀತ ಸಾಗರ ಪ್ರವಾಹ. ಗಲ್ಫ್ ಸ್ಟ್ರೀಮ್ ಇದು ಉಷ್ಣ ಸಾಗರ ಪ್ರವಾಹ ಆಗಿರುತ್ತೆ. ಇದೇನಾಗಿರುತ್ತೆ? ಹಿಂದೂ ಮಹಾಸಾಗರದ ಪ್ರವಾಹ ಆಗಿರುತ್ತೆ. ಸಾರಿ, ಗಲ್ಫ್ ಸ್ಟ್ರೀಮು ಇದು ಉಷ್ಣ ಸಾಗರ ಪ್ರವಾಹ ಆಗುತ್ತೆ. ಉಷ್ಣ ಸಾಗರ ಪ್ರವಾಹ ಹಾಗೆ ಇದೇನು ಉತ್ತರ ಅಮೆರಿಕಾದ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ. ಅಂದರೆ USA ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥ ಉಷ್ಣ ಸಾಗರ ಪ್ರವಾಹ ಆಗಿರುತ್ತೆ. ಓಕೆ, ಉಷ್ಣ ಪ್ರವಾಹ. ಸಮುದ್ರ ಪರ್ವತಗಳು ಎಲ್ಲಿ ಕಂಡುಬರ್ತವೆ? ಆಳ ಸಾಗರ ಮೈದಾನದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್ ಅಗುಲ್ಲಸ್ ಪ್ರವಾಹ, ಇದು ಹಿಂದೂ ಮಹಾಸಾಗರದ ಪ್ರವಾಹ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವತ್ತಿಗೆ ಈ ಕ್ಲಾಸ್ ಮುಗೀತು. ನೆಕ್ಸ್ಟ್ ಕ್ಲಾಸು ಜೀವಗೋಳ ಅನ್ನೋ ಕ್ಲಾಸನ್ನು ನೆಕ್ಸ್ಟ್ ನೋಡೋಣ. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು.